ಮಜಾ ಭಾರತ ನಗೋದೇ ಇಲ್ಲ ಅಂತ ಮುಖ ಗಂಟಾಕೊಂಡು ಕೂತಿರೋರಿಗೆ ಇದು ನಗೆಗಳಿಗೆ ಕೊಡುವಂತ ಆಸ್ಪತ್ರೆ. ಇಲ್ಲಿ ಸಿಗತ್ತೆ ಹಾಸ್ಯದ ಪಂಚು, ಕಾಮಿಡಿ ಕಿಕ್ಕು. ಬಿದ್ದು ಬಿದ್ದು ನಕ್ಕು ಗಾಯ ಮಾಡ್ಕೋಬೇಡಿ, ನಾಕು ಬಿದ್ದು ಏಟ್ ಮಾಡ್ಕೋಬೇಡಿ. ಯಾಕೆಂದ್ರೆ ಇದು ಕಾಮಿಡಿ ಚಂಡಮಾರುತ ಮಜಾ ಭಾರತ. ನಮ್ ಶೋದ ಮಾರ್ಗದರ್ಶಕರಾಗಿರುವಂತ ಎಸ್ ನಾರಾಯಣ್ ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸದಾ ನನಗೆ ಸಪೋರ್ಟ್ ಮಾಡ್ತಾ ನೀನ್ ಹಿಂಗೆ ಬೆಳಿ, ನಿನ್ಗೆ ಎಷ್ಟು ಬೇಕು, ನಿನ್ಗೇನು ಫೈನಾನ್ಷಿಯಲ್ ಸಪೋರ್ಟ್ ಬೇಕಾ, ಮೆಂಟಲ್ ಸಪೋರ್ಟ್ ಏನ್ ಬೇಕು ನಿಂಗೆ ಅಂತ ಎಲ್ಲದನ್ನು ಕೊಡಕ್ಕೆ ರೆಡಿ ಆಗಿರೋಂತಹ ಶ್ರುತಿ ಮೇಡಮ್ ಅವರೇ ನೋಡಿ, ಅವ್ರು ನಿನ್ಗೆ ಎಷ್ಟು ಬೇಕು ಇದಕ್ಕೆ ಲೆಕ್ಕನೇ ಇಡಬೇಡ ಅಂತ ಇದ್ದಾರೆ ಅವರು. ಥ್ಯಾಂಕ್ ಯು ಮೇಡಮ್. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿರಂಜನ್ ಹೇಳ್ಮಾ, ಇವತ್ತು ನಮ್ ಶೂಟಿಂಗ್ ಬರ್ತಾರಂತ ಗೆಸ್ಟ್ ಯಾರು ಗೊತ್ತಾ? ಯಾರು? ಅವ್ರು ಸ್ಪೆಷಲ್ ಕಾಫಿ ತೋಟದಿಂದ ಬರ್ತಾ ಇದಾರೆ. ಕಾಫಿ ತೋಟದಿಂದ ಬರ್ತಾರೆ? ಎಸ್. ಯಾರು ಮಾದು? ಕನ್ನಡ ಚಿತ್ರರಂಗದ ಅದ್ಭುತವಾದಂತ ನಟ ಸುಂದರ್ರಾಜ್ ಸರ್, ಹಾಗೆ ಮುದ್ದ ಹುಡುಗಿ ರಾಧಿಕಾ ಚೇತನ್. ನಿರಂಜನ್, ಇವತ್ತಿನ ದಿನಾನೇ ಒಂಥರ ಸೂಪರ್ ಆಗಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಕಣ. ಸೀರಿಯಸ್ಲಿ ಕಣೆ, ಯಾಕೆಂದ್ರೆ ನಮ್ಮ ವೇದಿಕೆ ಮೇಲೆ ಯಾವುದೋ ಒಂದು ನವಿಲು ಕುಣದಂಗಿತ್ತು ಕಣೆ. ಹೌದು, ಅದನ್ನ ನೋಡಕ್ಕೆ ಒಂಥರ ಬಟ್ ಇವ್ರ ಜೊತೆ ಇನ್ನೊಂದಷ್ಟು ಮಾತಾಡೋಣ. ಈಗ ಕಾಫಿ ತೋಟದ ಮತ್ತೊಬ್ಬ ನಮ್ಮ ಹಿರಿಯ ನಟರು ಸುಂದರ್ರಾಜ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಫಸ್ಟ್ ಟೈಮ್ ನಮ್ಮ ವೇದಿಕೆಗೆ ಬರ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದ್ದೀರಾ ಅಧಿಕಾ? ತುಂಬಾನೇ ಮಜವಾಗಿರುವಂತಹ ಒಂದು ಕಾರ್ಯಕ್ರಮ. ನಾನು ಇದನ್ನು ನೋಡ್ತೀನಿ, ತುಂಬಾನೇ ಮಜಾ ಕೊಡುವಂಥದ್ದು. ಯಾಕಂದರೆ ನಾವು ಡೈಲಿ ನಮ್ಮ ಲೈಫಲ್ಲಿ ತುಂಬಾನೇ ಬೇಸರ ಇರುತ್ತೆ, ಒತ್ತಡ ಇರುತ್ತೆ. ಆವಾಗ ಈ ಥರ ಒಂದು ಕಾಮಿಡಿ ಶೋ ನೋಡಿದಾಗ ನಮಗೊಂದು ಖುಷಿ ಆಗುತ್ತೆ. ಸೊ ಆ ಒಂದು ಆ ಟೈಮ್ನ ಅದು ತುಂಬ ಅಮೂಲ್ಯವಾದದ್ದು ಅಂತ ನನಗನ್ಸುತ್ತೆ. ತುಂಬಾ ಒಳ್ಳೆ ಶೋ. ಸೊ ನಿಮಗೆಲ್ಲ ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಫಿ ತೋಟ ಅನ್ನೋ ಚಿತ್ರದ ಒಂದು ಪ್ರಮೋಷನ್ಗೆ ಬಂದಿದ್ದೀವಿ. TN ಸೀತಾರಾಮ್ ಅವರ ಒಂದು ನೇತೃತ್ವದಲ್ಲಿ ಈ ಸಿನಿಮಾ ಆಗಿದೆ. ಕಥಾ ಪಾತ್ರದಲ್ಲಿ ಮುಖ್ಯ ಪಾತ್ರ ಅಂದರೆ ಕಥಾನಾಯಕಿ, ಆ ಪಾತ್ರವನ್ನು ರಾಧಿಕಾ ಚೇತನ್ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಮತ್ತೆ ಈ ಮಜಾ ಭಾರತ ಅಂತಿದೆಯಲ್ಲ, ಹೆಸರಲ್ಲೇ ಮಜಾ ಇದೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ನಾವು ಇವಾಗ ನ್ಯೂಸ್ ಚಾನೆಲ್ ಎಲ್ಲ ನೋಡೋದೆಲ್ಲ ಆಫ್ ಮಾಡಿಬಿಟ್ಟಿದ್ದೀವಿ. ಯಾಕೆಂದರೆ ಮನುಷ್ಯನಿಗೆ ಬೇಕಾಗಿರೋದು ಮನೋರಂಜನೆ. ಅನ್ನೋವಾಗ TV ನಿಂಗೆ ಆನ್ ಮಾಡಿದ್ರೆ ಸಾಕು, ನಮ್ಮ ಎಸ್ ನಾರಾಯಣ್ ಸರ್ ಗುರುಗಳು ಕಾಣಿಸ್ಬಿಡ್ತಾರೆ, ಶ್ರುತಿ ಕಾಣಿಸ್ತಾರೆ, ಮಕ್ಕಳೆಲ್ಲ ಆನಂದವಾಗಿ ಅಭಿನಯಿಸ್ತಾ ಇರ್ತಾರೆ. ನೋಡ್ತಾ ಹಾಗೇ ನಿದ್ದೆ ಮಾಡ್ತೀವಿ ಮನೆಗೆ. ಸೊ ಹಾಗಾಗಿ ನಮ್ಮ ಕಾಫಿ ತೋಟದ ಘಮಘಮನ್ನು ಕೂಡ ಪಸರಿಸೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ನಿರಂಜನ್ ಅವರ ಒಂದು ಬೆನ್ನಿಂದನೋ ಈ ಕಡೆ ಬೆಂದು ಈ ಕಡೆದು ಅದೇ ಬೇಡ ಚರ್ಮದಿಂದ ಹೊಲ್ದಿರೋ ಚೇರ್ಸ್ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದೆ ಸರ್. ಸಾಮಾನ್ಯವಾಗಿ ಕಾರ್ ಕಳೆದೋಗೋದು, ಬೈಕ್ ಕಳೆದೋಗೋದು, ಅದು ಇದು ಕಳೆದೋಗೋದು ನೋಡಿದೀವಿ. ಅಲ್ಲ, ಇವಾಗ ಯಾರ್ದು ಏನ್ ಕಳೀತು ಅದನ್ನ ನೀಟಾಗಿ ಹೇಳ್ಬೇಕು. ನಮ್ ಚಿಲ್ಲರ್ ಪಾರ್ಟಿ ಮನೆಯಲ್ಲಿ ತಾಳಿನೇ ಕಳೆದೋಗಿದೆ ಅಂತ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಹುಡುಕ್ತಾ ಇದಾರೆ, ಫುಲ್ ಟೆನ್ಷನ್. ನಾವು ಹೋಗ ಹೆಲ್ಪ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಚಿಲ್ಲರ್ ಪಾರ್ಟಿ ಆನ್ ಸ್ಟೇಜ್. ಎಲ್ಲೇ ಹೋಗಿದ್ದೆ? 2 ವಾರದಿಂದ ಮನೇಲಿ ಕಾಣ್ತಾ ಇಲ್ಲ ರೀ. ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ. ಪಾರ್ಲರ್ ಮುಚ್ಚಿತ್ತಾ? ಹೌದು. ಯಾಕೆ? ನಿನ್ ಮುಖ ಹೆಂಗ್ ಕಿತ್ತೋದಂಗಿತ್ತು ಹಂಗೆ ಇದೆ. ಈ ಹೆಂಗಸ್ರು ಬಾಳೆ ಇಷ್ಟು. ಊರಲ್ಲಿರೋರ್ಗೆಲ್ಲರಿಗೂ ನಮ್ಮ ಸೌಂದರ್ಯ ಇಷ್ಟ ಆದ್ರೆ ಈ ಕಟ್ಕೊಂಡವನ್ ಮಾತ್ರ ಇಷ್ಟನೇ ಆಗಲ್ಲ ಅಂತೀನಿ. ಅದ್ಯಾವನೇ ನಿನ್ ಬ್ಯೂಟಿಗೆ ಅಂತ ಸರ್ಟಿಫಿಕೇಟ್ ಕೊಟ್ಟವನು? 1 2 ಬೇಕಾದಷ್ಟಿದೆ. ಏನೇ ಇದು? ಇದು ಲವ್ ಲೆಟರ್ಸ್. ಇದು ನಾನು 8ನೇ ಕ್ಲಾಸಲ್ಲಿರುವಾಗ ಲಾಸ್ಟ್ ಬೆಂಚ್ ಕರ್ಣ ಕೊಟ್ಟಿದ್ದು. ಇದು ಪಕ್ಕದ ಮನೆ ಹುಡುಗ ಸತೀಶ ಕೊಟ್ಟಿದ್ದು. ಇದು ಡ್ರಾಯಿಂಗ್ ಸರ್ ಕೊಟ್ಟಿದ್ದು. ಇದೆಲ್ಲ ನಾನು ಕಾಲೇಜಲ್ಲಿ ಹೋದಾಗ ಬಂದ ಲವ್ ಲೆಟರ್ಸ್. ಇದು ನಮ್ಮ ಬಾಸ್ ಕೊಟ್ಟಿದ್ದು. ಇದು ಇವತ್ತಾನೆ ಬೆಳಗ್ಗೆ ಪಕ್ಕದ ಮನೆ ಅಂಕಲ್ ಕೊಟ್ಟಿದ್ದು. ಯಾರೋ ಆ ಮೊಟ್ಟೆ ತಲೆ ಹೊಟ್ಟೆ ತುಂಬನ? ಅವರೇ. ಅವನ್ಗೇನೆ ಬಂತು ದೊಡ್ಡ ರೋಗ. 3 ಮಕ್ಕಳು ತಂದೆ ಅವನು. ಹೋಗಿ ನಿನಗ್ ಲವ್ ಲೆಟರ್ ಕೊಟ್ಟಿದ್ದಾನೆ. ಕೊಡ್ತಾನ್ರಿ. ಅದ್ ಸರಿ, ಇನ್ನು ಇದೆಲ್ಲ ಯಾಕೆ ಇಟ್ಕೊಂಡಿದ್ಯಾ? ನನ್ನ ಸೌಂದರ್ಯದ ಬಗ್ಗೆ ಯಾವನಾದ್ರೂ ಒಬ್ಬ ಕಮೆಂಟ್ ಮಾಡ್ತಾನೆ ಅಂತ ಗೊತ್ತಿತ್ತು, ಅದಕ್ಕೆ ಇಟ್ಕೊಂಡಿದ್ದೀನಿ.
ಇನ್ನು ಎಷ್ಟೋ ಲವ್ ಲೆಟರ್ಗಳು ಬಂದಿದ್ವು, ಯಾವ್ದಕ್ಕೂ ಆನ್ಸರ್ ಮಾಡಿಲ್ಲ ನಾನು ಆನ್ಸರ್ ಮಾಡಿದ್ದು ಒಬ್ನಿಗೆ, ಅದು ನಿನ್ಗೆ. ನಿನ್ನ ಮದುವೆ ಆಗಿದ್ದೀನಲ್ಲ, ನನ್ನ ಕರ್ಮ. ಈಗ ಲವ್ ಲೆಟರ್ ಓದ್ತೀನಿ, ಕೇಳಿಸ್ಕೊ. ಲೈ, ನಿನ್ಗೆ ಎಷ್ಟೇ ಪಗ್ರು, ಗಂಡನ ಮುಂದೆನೇ ಲವ್ ಲೆಟರ್ ಓದ್ತೀಯಾ? ನೀನ್ ಮಾತ್ರ ಬಂದು ಚಿನ್ನಿ ಬಂಗಾರು, ನಾನು ನನ್ನ ಹಳೆ ಡವ್ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊ ಅಂತ ಕುಯ್ತಾ ಇರ್ತೀಯಲ್ವಾ? ನಾನ್ ಕೇಳಿಲ್ವಾ? ಈಗ ನೀನ್ ಕೇಳಿಸ್ಕೊ. ಸರಿ ಸರಿ. ಇದು ನಮ್ ಪಕ್ಕದ ಮನೆ ಹುಡ್ಗ ಕೊಟ್ಟಿದ್ದು. ಓ ಮೈ ಏಂಜಲ್. ಏನು ಏಂಜಲಾ? ಅದು ಏಂಜಲ್ ಅಲ್ಲ ಕಣೋ, ಏಂಜಲ್. ಇದೆಲ್ಲ ಸ್ಟ್ಯಾಂಡರ್ಡ್ ಇಂಗ್ಲಿಷ್. ಅಂದ್ರೆ ಓ ನನ್ನ ದೇವತೆ ಅಂತ. Learned English for you. How is you? You are beauty. Daily seeing you. Going mental. ಯಾವನೇ ಅವನು ಶೇಕ್ಸ್ಪಿಯರ್? ಇನ್ನು ಕೇಳೋ ಇದೆ. Do you live me? ಏನು live me ನಾ? ಅಯ್ಯೋ, love me ಅಂತ ಬರೆಯೋದಕ್ಕೆ live me ಅಂತ ಬರ್ದಿದ್ದ ಅಂತ ಅಡ್ಡ. I be good on you. Right back of me. Right back of me? ಓ, ಅಂದ್ರೆ ರಿಪ್ಲೈ ಮಾಡು ಅಂತ. ಪ್ಲೀಸ್ 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 ಲವ್ ಮೀ ಲವ್ ಮೀ ಲವ್ ಮೀ. ನೀನು ಬಾಯ್ ಫ್ರೆಂಡ್ ಲೆಟರ್ಸ್ ಖಂಡ ಇಷ್ಟ ಅನ್ಕೊಂಡ. ಇನ್ನೂ ಇದೆ, ಕೇಳಿಸ್ಕೊ. ಇದು ನಮ್ಮ ಅತ್ತೆ ಮಗ ಕೊಟ್ಟಿದ್ದು. ನಾನು ನಮ್ಮ ಮದ್ವೆ ಆಗಿಲ್ಲ ಅಂತ ಮದ್ವೆ ಬಗ್ಗೆನೆ ಬೇಜಾರ್ ಮಾಡ್ಕೊಂಡು ಮದ್ವೆನೇ ಆಗಿಲ್ಲ, ಗೊತ್ತಾ? ಅವ್ನು ನಿನ್ನ ಮದ್ವೆ ಆಗಿದ್ರು ಮದ್ವೆ ಬಗ್ಗೆ ಬೇಜಾರಾಗಿರೋದು ಅವನಿಗೆ. ಇವತ್ತು ಭೀಮ್ ನಮಾಸೆ. ಊರಲ್ಲಿರೋ ಹೆಂಗಸ್ರೆಲ್ಲ ಅವ್ರ ಗಂಡನ ಕಾಲಕ್ಕೆ ದಯ್ಯಾರ್ದು ಪಾತ್ ಪೂಜೆ ಮಾಡಿದ್ರೆ ನೀನನ್ನ ಹಿಂಗ್ ಹೊಡಿತಿದ್ಯಾ? ಸಾಕ ಪಾತ್ ಪೂಜೆ? ಸಾಕು. ನನ್ಗೆ ಪಾತ್ ಪೂಜೆ ಮಾಡಲ್ಲ ಸೀನ್ ಬರಲ್ಲ. ಬೇಕಾದ್ರೆ ತಾಳಿನ ಕಣ್ಣಿಗೆ ಹೊತ್ಕೋತೀನಿ. ಏನ್ ಹುಡುಕ್ತಿದ್ಯಾ? ರೀ, ತಾಳಿ ಕಾಣಿಸ್ತಿಲ್ಲ ಕಣ್ರಿ. ಬೇರೆ ತಗೊಂಡ್ರ ಆಯ್ತು ಬಿಡು. ರೀ, ತಾಳಿ ಕಾಣಿಸ್ತಿಲ್ಲ ಅಂದೆ. ಅಯ್ಯ ನೀನವೇ, ನಮ್ಮಮ್ಮನ ಬುದ್ಧಿ ನಿಂಗೆ ಗೊತ್ತಾನೆ. ಸಿಕ್ಕಾಪಟ್ಟೆ ಸೆಂಟಿಮೆಂಟು, ಎರ್ರ ಬೇರೆ ಆರ್ಥೋಡಕ್ಸ್. ಇನ್ನು ಈ ವಿಷಯ ಏನಾದ್ರೂ ಗೊತ್ತಾದ್ರೆ ನೆಕ್ಸ್ಟ್ ಸೌಂಡೇ. ಲೋ, ನಿನ್ ಹೆಂಡತಿ ತಾಳಿ ಕಳ್ಕೊಂಡಿದ್ದಾಳ. ನಮ್ ವಂಶದಲ್ಲಿ ಯಾವ ಹೆಣ್ಮಗನು ತಾಳಿ ಕಳ್ಕೊಂಡಿಲ್ಲ. ಗಂಡ ಕಟ್ಟಿ ತಾಳಿನೇ ಜೋಪಾನಾಗಿ ನೋಡ್ಕೊಳಕ್ಕಾಗ್ದಾಳು, ಇನ್ ಗಂಡನಿಗೆ ನೋಡ್ಕೊತಾಳೆ. ಇಂಥ ಸೊಸೆ ನಮಗ್ ಬೇಕೇನೋ? ಇಂಥ ಹೆಂಡತಿ ನಿಂಗೆ ಬೇಕೇನೋ? ಈ ಕ್ಷಣನೇ ಅವಳ ತವ್ರ ಮನೆಗೆ ಕಳ್ಸು ಅಂತ ಹೇಳಿ ನಾಳೆನೇ ಡೈವರ್ಸ್ಗೆ ಅಪ್ಲೈ ಮಾಡಿಸ್ತಾರೆ. ಆಮೇಲೆ ನೀನೆಲ್ಲೋ ನಾನೆಲ್ಲೋ. ಲೇ, ಹೆದರ್ಸ್ಬೇಡ ಕಣೋ, ಹುಡ್ಕೋ. ಮೊನ್ನೆಯಿಂದ ಹುಡುಕ್ತಿದ್ವಲ್ಲ ATM ಕಾರ್ಡ್, ಅದು ಸಿಕ್ತು. ತಾಳಿ ಹುಡ್ಕೋ. ಲೇ, ನೀನ್ ನನ್ಗೆ ಜಾಸ್ತಿ ಟೆನ್ಷನ್ ಕೊಡ್ತಾ ಇದ್ರೆ ನಾನು ನಿನ್ಗೆ ಡಿವೋರ್ಸ್ ಮಾಡ್ಬಿಡ್ತೀನಿ. ಸರಿ ಸೀರಿಯಸ್ ಆಗಿ ಹುಡುಕ್ತೀನಿ. ಅಯ್ಯೋ ದೇವ್ರೆ, ಇವ್ರ ಅಪ್ಪ ಅಮ್ಮ ಬರ್ದೇ ಇರೋ ತರ ನೋಡ್ಕೊಳಪ್ಪ. ನಿಮ್ಮಮ್ಮ ಅಷ್ಟೊಂದು ಸೆಂಟಿಮೆಂಟ್ ಏನ್ರಿ? ಹೂ ಕಣೆ, ಅದ್ರಲ್ಲೂ ಈ ತಾಳಿ ವಿಷಯದಲ್ಲಿ ಕೇಳಲೇಬೇಡ. ನಮ್ಮ ಮದ್ವೆ ತಾಳಿ ಮಾಡಿಸ್ಬೇಕಾದ್ರೆ 15 ದಿನ ವ್ರತ ಇದ್ರು. ಬೆಳಗ್ಗೆ ಮಧ್ಯಾಹ್ನ ಊಟ ಮಾಡ್ತಿರ್ಲಿಲ್ಲ. ತಾಳಿ ಮಾಡಿಸಿ ಮಂತ್ರಾಲಯಕ್ಕೆ ಹೋಗಿ ರಾಯರ ಪಾದ ಮುಂದೆ ಇಟ್ಟು ಪೂಜೆ ಮಾಡಿಸ್ಕೊಂಡ್ ಬಂದ್ರು. ಬಂದ್ಮೇಲೆ ಇನ್ನು 15 ದಿನ ವ್ರತ ಇದ್ರು. ಇನ್ನು ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಪ್ರಳಯನೇ. ಅಯ್ಯೋ ದೇವ್ರೆ, ನನಗೆ ತಾಳಿ ಸಿಗೋವರೆಗೂ ಇವ್ರಪ್ಪ ಅಮ್ಮ ಬರ್ದೇ ಇರೋ ತರ ನೋಡ್ಕೊಳಪ್ಪ. ಅಪ್ಪ ತಿರುಪತಿ ತಿಮ್ಮಪ್ಪ, ನಿನ್ ಬೆಟ್ಟನ ಮಂಡಿಗಾಲಲ್ಲಿ ಹತ್ತಿದ್ದೀನಿ. ಅಯ್ಯೋ, ಯಾರು ಬಂದು ಅಂತ ಕಾಣುತ್ತೆ ಕಣೆ. ರೀ, ಡೋರ್ ತೆಗೀರಿ. ಸರಿ ಯಾರು ಅಂದ್ರು ಏನು? ಅಪ್ಪ ಅಮ್ಮ ಬಂದ್ಬಿಟ್ರು ಕಣೆ. ನೋಡ್ಬೇಡ, ಮೈಲಿಗೆ ಆಗ್ಬಿಡುತ್ತೆ, ಮತ್ತೆ ಸ್ನಾನ ಮಾಡ್ಬೇಕಾಗತ್ತೆ. ಮುಖ ಏನೋ ಒಳ್ಳೆ ಐವೆರಡ್ನಲ್ಲಿ ದೆವ್ವ ನೋಡ್ದಂಗಿದೆ. ಏನ್ ಪ್ರಾಬ್ಲಮ್ ಇದ್ರೆ ಹೇಳು, ಸಾಲ್ವ್ ಮಾಡೋಣ. ನಿನ್ ಮುಖ ನೋಡು. ಏನೋ ಈ ರಿಟೈರ್ಡ್ ಆರ್ಮಿ ಮೆನ್ ನೋಡಿ ಹಂಗನ್ಬಿಟ್ಟ. 1999 ನಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ನಾನು ಇದ್ದೆ ಕಣೋ. ಕಾರ್ಗಿಲ್ ಯುದ್ಧದಲ್ಲಿ ನಡೆಯುವಾಗ ನಾನು ಇದ್ದೆ. ನಿನ್ ಮನೆ ಸೋಫಾ ಮೇಲೆ ದವಾಕೊಂಡಿದ್ದೆ. ಆದ್ರೆ ನಾನು ಆ ವಾರ್ ಫೀಲ್ಡ್ ನಲ್ಲಿ ಫಿರಂಗಿ ಅವ್ರ ಜೊತೆ ಚಪಾತಿ ಮಾಡ್ಕೊಡ್ತಿದ್ರು. ಓಕೆ ಕಣೆ. ಅಯ್ಯೋ, ಗಂಡನ ಮೇಲೆ ಸಿಟ್ ಮಾಡ್ಕೊಂಡ್ಬಿಟ್ನಲ್ಲ. ದೇವ್ರೆ, ಅದೆಲ್ಲ ಬೇಕಾವಾಗ. ಎಲ್ಲಿ ಬನ್ನಿ, ಇಲ್ಲಿ ಸ್ನಾನ ಮಾಡಿದ್ರಾ? ಆಯ್ತು ಅತ್ತೆ. ಎಲ್ಲಿ ತಾಳಿ ತೋರ್ಸು. ಯಾಕೆ? ಅರ್ಶಿನ ಕುಂಕುಮ ಇಡ್ಬೇಕು. ಅತ್ತೆ, ಮೊದ್ಲು ಆಶೀರ್ವಾದ ಮಾಡಿ ಅತ್ತೆ. ಆಶೀರ್ವಾದ ಮಾಡಕ್ ನಾನು ಬರ್ಲೇನೆ. ಬೇಡ, ನಾನೆಲ್ಲಿ ಬರ್ತೀನಿ. ಬಾ.
ಮಾವ ಆಶೀರ್ವಾದ ಮಾಡಿ. ಓಕೆ ಓಕೆ ಕಣೆ. ಲೇ ನಮ್ ಸೊಸೆದು ಎಂತ ಸಂಪ್ರದಾಯ, ಎಂತ ಸಂಸ್ಕೃತಿ, ಒಳ್ಳೆ ಸೊಸೆ ಅಲ್ವಾ? ಊಟಕ್ಕಿತ್ತು ಸಾಕ್ತಾಯ್ತು, ಅಷ್ಟಕ್ಕೆ ಅವಳು ಯಾರ್ ಸೊಸೆ. ಓಕೆ ಓಕೆ ಕಣೆ. ಅಯ್ಯೋ ಗಂಡನ ಮೇಲೆ ಮತ್ತೆ ಸಿಟ್ ಮಾಡ್ಕೊಂಡ್ಬಿಟ್ನಲ್ಲ. ದೇವ್ರೆ ದೇವ್ರೆ ದೇವ್ರೆ. ಓಕೆ ಸಾಕು, ಎದ್ದೋಳಿ. ಲೇ ಏನ್ರ ಇದು? ಒಳ್ಳೆ ವಾರ್ ಫೀಲ್ಡ್ ನಲ್ಲಿ ಸೈನಿಕರು ತೆಳ್ಕೊಂಡು ಹೋಯ್ತಿದ್ದೀರಲ್ರು. ಸರಿ ಹೇಳ್ರಿ. ಏನಾಗ ಹೇಳ್ರೋ? ಅದು 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 ಏನೋ ಹುಡುಕ್ತಾ ಇವೆ. ಏನ್ ಹುಡುಕ್ತಿದ್ದೀರಾ? ಸಿಕ್ಕದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅದೆಲ್ಲ ಆಮೇಲೆ ಉಟ್ಕೊಳ್ಳಿ, ಮೊದ್ಲು ಬನ್ನಿ ಹೇಳಿ ತಾಳಿ ತೋರ್ಸಮ್ಮ. ಅಮ್ಮ ಸ್ವಲ್ಪ ಟೈಮ್ ಕೊಡಮ್ಮ, ಏನೋ ಇಂಪಾರ್ಟೆಂಟ್ ಹುಡುಕ್ತಿದೀವಿ. ಅಂತದ್ ಏನ್ ಹುಡುಕ್ತಿದ್ದೀರೋ? ಹೇಳಿಲ್ವಾ? ಸಿಕ್ಕದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಆಯ್ತು ಚಿನ್ನ, ಬಾ ನಾವು ಹೆಲ್ಪ್ ಮಾಡೋಣ. ಸರಿ. ಚಿನ್ನ ಚಿನ್ನ. ಏನ್ರಿ ನಿಮ್ದು? ಲೇ ನಮ್ ಮದ್ವೆ ಆಗಿ 35 ವರ್ಷ ಆದ್ರು ನಿಂಗೊಂಚೂರು ಪ್ರೀತಿ ಕಡಿಮೆ ಆಗಿಲ್ಲ ಅಲ್ಲ? ಹೋಗ್ರಿ ನೀವು, ನನ್ಗೆ ನಾಚಿಕೆ ಆಗತ್ತೆ. ನಿಂಗೆ ನೆನ್ಪಿದ್ಯಾ ನಾವಿಬ್ರು ಹೊಸದಾಗ ಮದ್ವೆ ಆಗಿದ್ದಾಗ ಮೊದ್ಲು ಸಲಿ ಮಡಿಕೇರಿಗೆ ಹೋದಾಗ? ಹೋಗ್ತೀವಿ, ನಮ್ಗೆ ಮೊಮ್ಮಗ ಬರೋ ವಯಸ್ಸಾಯ್ತು, ಇನ್ನು ನೀವು ನಿಮ್ ತುಂಟಾಟನೇ ಬಿಟ್ಟಿಲ್ಲ. ಹೋಗ್ರಿ ಹುಡುಕ್ರಿ. ಸರಿ ಕಣೆ. ಲೇ ಎಂತೆ ಎಂತೆ ಬಾರಿ ನೋಡ್ ಬಾರಿ ಇಲ್ಲಿ. ಏನಾಯ್ತ್ರಿ? ದೇವ್ರೆ 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 ರೀ. ಯಾಕೆ ಹೊಡ್ದೆ? ಏನ್ರಿ ಇದು? ಯಾ ಸೀಮೆ ಬೆಳ್ರಿ ಮಾಡಿ ನೀವು. ಅಯ್ಯೋ ಗಂಡಂದಿ ಮತ್ತೆ ಬೈದ್ಬಿಟ್ನಲ್ಲ. ದೇವ್ರೆ ದೇವ್ರೆ ದೇವ್ರೆ. ಪಾತ್ರ ಒಳಗೆ ಯಾಕ್ತಾನೆ ಗೊತ್ತಿ ನಿಮ್ಮ ಅಕ್ಕ ಮುಚ್ಚ. ಮಗ ಮುಚ್ಕೊಂಡೆ ಅದೀನಿ, ಬೇಗ ತಗ್ಗಿ. ಹೇರೆ ಜಮ ಐಸ ಬುಲ್ಬುಲ್ ಲೆಗೆ ಐಸ ಇನ್ನು ವಸಿ ಐಸ ದಬಕ್ ದಬ ಐಸ ಬಂದೆ ಬೆಟ್ಟು ಐಸ ಬಂದೆ ಬೆಟ್ಟು ಐಸ ಐಸ. ಏಯ್ ತಗೊಳ್ಳೆ ಕೊಡ ಮುನಿನ. ರೀ ಸಿಗ್ತೇನ್ರಿ? ಇಲ್ಲ ತಡಿಯ ಹುಡುಕ್ತೀನಿ. ರೀ ಮಿಲ್ಟ್ರಿ ಮ್ಯಾನ್ ಕಾರ್ತಿಕ್. ಏನೇ ಬರ್ರಿ ಇಲ್ಲಿ. ಬಂದೆ ತಡಿಯ. ಅಯ್ಯೋ ಗಂಡನ ಹೆಸರು ಕರ್ತಿದ್ನಲ್ಲ. ದೇವ್ರೆ ದೇವ್ರೆ ದೇವ್ರೆ. ಏನೇ ನಿಂದು? ರೀ ಮಕ್ಕಳು ಇದನ್ನೇ ಹುಡುಕ್ತಾ ಇದಾರೆ ಅನ್ಸತ್ತೆ. ನನ್ಗೆ ಗೊತ್ತಾದ್ರೆ ಬೈತೀನಿ ಅಂತ ಹೆದರ್ಕೊಂಡಿರ್ಬೇಕು. ಒಯ್ ಸರಿ ಕೊಡಿಲಿ, ನಾನೇ ಹೋಗ್ಲಿ ಕೊಟ್ಬತ್ತೀನಿ. ನೆಟ್ಟಗ್ ಕೊಟ್ ಬನ್ನಿ. ಸರಿ ಕಣೆ. ಅಮ್ಮ ಸೊಸೆ ಮಗ್ಳೆ. ಹಾ ಏಮ್ಮ ಬಾಮ ಇಲ್ಲಿ. ಬಂದೆ. ಇದೇ ತಾನೇ ನೀವು ಹುಡುಕ್ತಿರೋದು? ಹೌದು. ಹಾ ತಗೋ ಜೋಪಾನ, ಬೇಗ ಹಾಕು. ಹಾ ಸರಿ ಸರಿ. ಹಾ ನೋಡಮ್ಮ, ಈ ವಿಷಯ ನಿಮ್ಮ ಅತ್ತೆ ಗೊತ್ತಿಲ್ಲ, ಗೊತ್ತಾ ಇರೋದ್ ದೊಡ್ಡ ರಾಧ ಅಂತಾನೆ ಆಗುತ್ತೆ. ಜೋಪಾನ. ಸರಿ ಹಾ. ಥ್ಯಾಂಕ್ಸ್ ಮಾವ. ಸರಿ ಕಣಮ್ಮ. ಅಮ್ಮ ಸೊಸೆ ಹೇಮಾ ಹಾ ಬಾಮ್ಮ ಇಲ್ಲಿ. ಬಂದೆ ಅತ್ತೆ. ಬೇಡ ಬೇಡ ನಾನೇ ಬರ್ತೀನಿ. ಸರಿ. ಅದೇ ನೀವು ಕಾರ್ ತೆಗೀರಿ, ನಾನು ಬರ್ತೀನಿ. ಯಾಕೆ? ಓಕೆ ಓಕೆ ಕಣೆ. ಅಯ್ಯೋ ಅಮ್ಮ ತಗಮ್ಮ ಇದು ಅರಿಶಿನ ಕುಂಕುಮ. ಸರಿ. ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ದಿವ್ಯ ಸುಮಂಗಲಿಯಾಗಿ ಬದುಕಮ್ಮ. ದೇವ್ರು ಒಳ್ಳೇದು ಮಾಡಲಿ. ಅಮ್ಮ ಹೇಮಾ ಬಾಮ್ಮ ಇಲ್ಲಿ. ಬಂದೆ ಅತ್ತೆ. ರಾತ್ರಿ ಹೊತ್ತಲ್ಲಿ ತಾಳಿ ಬಿಚ್ಚಿಡು, ತಪ್ಪೇನಿಲ್ಲ. ಸರಿ. ಆದ್ರೆ ಬೆಳಗ್ಗೆ ತಕ್ಷಣ ಹಾಕೋಬೇಕು. ನಾನು 35 ವರ್ಷದಿಂದ ಇದನ್ನೇ ಮಾಡ್ತಾ ಇರೋದು. ಹೌದಾ? ಯಾರಿಗೂ ಹೇಳ್ಬೇಡ. ಸರಿ ಅತ್ತೆ. ಸಾವಿತ್ರಮ್ಮನ ಮನೆಯಲ್ಲಿ ಕುಂಕುಮ ಕರೆದವ್ರೆ, ಹೋಗಿ ಬರ್ತೀನಿ. ಹಾ ಹೋಗಿ ಬನ್ನಿ.
ಮುದ್ದು ಸೊಸೆ ತಾಳಿ ಜೋಪಾನ. ಸರಿ ಅತ್ತೆ. ಅತ್ತೆ ಜೋಪಾನ. ಹ್ಞೂ ಬರ್ತೀನಿ. ಕೈ ಕಾಲು ಮುಡ್ಕೊಂಡ್ಬಿಟ್ರ ರೀ ಬಂದ್ರೆ ರೀ ನಿಮ್ಮಮ್ಮ ತಾಳಿ ವಿಷಯದಲ್ಲಿ ಎಷ್ಟೊಂದು ಸೆಂಟಿಮೆಂಟ್ ಅಲ್ವಾ? ಕಣೆ ಯಾರ ಬಿರಿ ಓಡ್ತೊಡಕ್ಸ್ ಅಲ್ವಾ? ಹೌದು ಕಣೆ. ರೇ ನಾನು ಹೊಡಿತೀನಿ ಅನ್ಕೊಂಡ್ರ ಸುಮ್ಮನೆ ಆಕ್ಟಿಂಗ್ ಮಾಡ್ದೆ. ನಾನು ಎದುರುಗಂಡೆ ಅನ್ಕೊಂಡ ಸುಮ್ಮನೆ ಡವ್ ಮಾಡ್ದೆ. ಇವನಂತೂ ಪಾಪ ಬಡಪಾಯಿ ಗಂಡ ಯಾವಾಗ್ಲೂ ಫಿಕ್ಸ್ ನೋಡಿ ಹೆಂಗ್ ಸ್ವರ್ಗೋಗಿದ್ದಾನೆ. ಒಳ್ಳೆ ಇಯರ್ ಬಡ್ ಇದ್ದಂಗೆ ಆಗಿದೆ. ಒಂದ್ ದೊಡ್ಡವನಾಗೋಷ್ಟೊತ್ತಿಗೆ ಗಂಡ ಅಂದ್ರೆ ಹಿಂಗೆ ಇರೋದೇನೋ ಅನ್ಕೊಂಡ್ಬಿಟ್ರೆ ಕಷ್ಟ. ಹೇಳಕ್ಕಾಗಲ್ಲ. ಬಟ್ ನಮ್ಮ ಜಡ್ಜಸ್ ಹೇಗೆ ಅನ್ಸ್ತು ಸ್ಕಿಟ್ ಕೇಳೋಣ. ನಾರಾಯಣ್ ಸರ್. ಪೂರ್ವಿ ನಿಂಗೇನು ವಾಯ್ಸ್ ಪ್ರಾಬ್ಲಮ್ ಇದೆಯಾ? ಏನಾಗಿದೆ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಆ ಗಂಟ್ಲು ಆ ಥರ ಆಗಿರೋದು ಆ ಕ್ಯಾರೆಕ್ಟರ್ನ ಹೈಲೈಟ್ ಮಾಡ್ಬಿಡ್ತು ನಿನ್ಗೆ ಇವತ್ತು. ಎಷ್ಟು ಚೆನ್ನಾಗತ್ತೆ. ನಾವು ಅದನ್ನ ಆರ್ಟಿಫಿಷಿಯಲ್ ಆಗಿ ಮಾತಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ನಿನ್ಗೆ ಆ ಕ್ಯಾರೆಕ್ಟರ್ಗೆ ವಾಯ್ಸು ತುಂಬಾ ಪ್ಲಸ್ ಆಗಿತ್ತು ಇವತ್ತು. ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಆಮೇಲೆ ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ ಅತ್ತೆ ತರ ಬಹಳ ಸುಂದರವಾಗಿತ್ತು. ಕಚ್ಚೆ ಹುಟ್ಟಿರೋ ಸ್ಟೈಲ್ ಇದೆಯಲ್ಲ, ಅಪರೂಪ. ನಾವು ನೋಡಕ್ಕೆ ಆಗಲ್ಲ ಇವತ್ತು ಆ ಕಾಸ್ಟ್ಯೂಮ್ನ. ಎಷ್ಟು ಚೆನ್ನಾಗಿ ಉಡಿಸಿದ್ದಾರೆ ನಿನಗೆ. ಕಾರ್ತಿಕ್ ಸರ್, ನೀನು ಫಸ್ಟ್ ಟೈಮ್ ನಮ್ಮ ಸ್ಟೇಜ್ಗೆ. ಹೌದು ಸರ್. ವೆರಿ ಗುಡ್, ವೆಲ್ಕಮ್. ತುಂಬಾ ಪೆಕ್ಯುಲರ್ ಆಗಿದೆ ಕಣಯ್ಯ. ಕಡ್ಡಿ ಎಲ್ಲಿದೆ ನೀನೆಲ್ಲಿದೆಯಾ ಅಂತ ಗುರುತಿಡಿಯೋಕೆ ಆಗಲ್ಲ ಕಣಯ್ಯ. ಎರಡು ಒಂದೇ ತರ ಇದೆ. ಬಟ್ ಗುಡ್, ಚೆನ್ನಾಗಿ ಮಾಡಿದ್ರಿ. 4 ಜನ ಮಕ್ಕಳು ನೀವು ಬಹಳ ಚೆನ್ನಾಗಿ ಮಾಡಿದ್ರಿ. ಏನ್ ಸೀನ್ ಕೊಟ್ಟರು ಅದ್ಭುತವಾಗಿ ಮಾಡ್ತೀರಾ. ಈ ವೇದಿಕೆ ಮೇಲೆ ನಿಮ್ಮನ್ನು ನೋಡೋದೇ ನಮಗೆ ದೊಡ್ಡ ಆನಂದ. ಒಳ್ಳೇದಾಗಿ. ಪಕ್ಕ ನಿಂತು ನಂದು ಹಂಗೆ ಆಗೋಯ್ತು. ಹೋಗತ್ತೆ. ಶ್ರುತಿ ಮೇಡಮ್ ಹೇಳಿ. ಮಕ್ಕಳು ನೀವೆಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಅಪರೂಪಕ್ಕೆ ಅತ್ತೆ ಸೊಸೆಯವರು ತುಂಬ ಮಾಡ್ರನ್ ಆಗಿರೋದು ನೋಡಿ ತುಂಬ ಖುಷಿ ಆಯಿತು. ಅತ್ತೆ ಬಂದು ಎಲ್ಲೂ ಹೊಡಿತಾಳೋ ಸೊಸೆನ, ಏನು ತಾಳಿ ಎಲ್ಲ ಬಿಚ್ಚಿಟ್ಟಿದ್ಯಾ ಅಂತ ಬೈತಾಳೇನೋ ಅಂತ ಅಂದ್ಕೊಂಡಿದ್ದೆ. ಅತ್ತೆನೂ ಅದೇ ಕ್ಯಾಟಗರಿ ಆದ್ದರಿಂದ ಸೊಸೆನ ಏನೂ ಮಾಡಲಿಲ್ಲ. ಒಟ್ಟಾರೆ ಆದರ್ಶ ಅತ್ತೆ ಸೊಸೆ ಇದ್ರಿ ನೀವು ಮುದ್ದಾಗಿ ಆ್ಯಕ್ಟ್ ಮಾಡಿದ್ರಿ ಮಕ್ಕಳು. ಥ್ಯಾಂಕ್ ಯು ಮ್ಯಾಮ್. ಸುಂದರರಾಜ್ ಸರ್. ಪೂರ್ವಿ, ಎಸ್ ಸರ್. ನಮ್ಮ ಸಾರ್ ಹೇಳಿದಾಗೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದಂಗೆ ನಿನಗೆ ವಾಯ್ಸ್ ಈ ಥರ ಆಗಿದ್ದೇ ಒಳ್ಳೇದಾಗೋಯ್ತು. ಯಾಕೆಂದರೆ ನಾನು ಅಶರೀರವಾಣಿ ಕೇಳಿದಾಗ ಯಾರಪ್ಪ ಇಷ್ಟು ತಪ್ಪು ವಾಯ್ಸಲ್ಲಿ ಮಾತಾಡಿದ್ದಾರೆ, ಯಾರೋ ದೊಡ್ಡವ್ರ ಕೈಲಿ ಮಾತಾಡಿಸ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನೀನೇ ಅಂತ ಗೊತ್ತಾದ ಮೇಲೆ ತುಂಬ ಮ್ಯಾಚ್ ಆಗೋಯ್ತು. ತುಂಬ ಅದ್ಭುತವಾಗಿ ಅಭಿನಯಿಸಿದ್ಯಮ್ಮ. ಇಟ್ ಆಲ್ಸೋ ಗೋಸ್ ಟು ದ ಸೊಸೆಗೂ ಅಷ್ಟೇ. ನಿನ್ನ ಹೆಸರೇನಮ್ಮ? ಸೃಷ್ಟಿ. ಸೃಷ್ಟಿ. ನಿನ್ನನ್ನು ದೇವರು ಚೆನ್ನಾಗೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಒಳ್ಳೆ ಸೊಸೆ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ವೆರಿ ಮಚ್. ಪುಟಾಣಿಗಳ ಈ ಪರ್ಫಾರ್ಮೆನ್ಸ್ ನಿಮ್ಗೆ ಹೇಗೆ ಅನಿಸ್ತು ರಾಧಿಕಾ? ಎಷ್ಟು ಕಲಿಯೋಕ್ಕಿದೆಯಪ್ಪ ಇವರಿಂದ ಅಂತ ಅನ್ಸುತ್ತೆ. ಅವ್ರ ಎನರ್ಜಿ ಆಗಲಿ, ಅವ್ರು ಏನೊಂದು ಇನ್ಹಿಬಿಷನ್ಸ್ ಇಲ್ಲದೆ ಮಾಡ್ತಾರೆ. ಸೊ ನನಗೆ ತುಂಬಾ ಖುಷಿ ಆಯಿತು. ಎಸ್ಪೆಷಲಿ ಸೃಷ್ಟಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನನಗನ್ನಿಸ್ತು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಈ ಥರನೇ ಕಂಟಿನ್ಯೂ ಮಾಡ್ತಾ ಇರಿ. ಆಲ್ ದಿ ಬೆಸ್ಟ್ ನಿಮ್ಗೆ. ಸೊ ಮಕ್ಕಳ ಚಿಲ್ಲರ್ ಪಾರ್ಟೀಸ್ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಿ ಓಕೆನಾ? ಹೋಗಿ ಬನ್ನಿ ಹಾಗೆ. ಕೇಳು ಸಖಿ ಕೇಳು, ನಾರೆಂದು ತಿಳಿದಿರುತ್ತೆ. ಏನಾಯ್ತು? ನೀನ್ ನಾರ್ಮಲ್ ಕನ್ನಡನೇ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಎಲ್ಲರೂ ಒದಾಡ್ತಿರ್ತಾರೆ. ಮಾತಾಡ್ತೀವಿ. ಸೊಕ್ಕಿನಿಂದ ನುಡಿಯದಿರ್ಪೆಣ್ಣೆ, ಇದು ನನ್ನ ನುಡಿಯಲ್ಲಂ. ಹಳೆಗನ್ನಡದ ಮಧುಚಂದ್ರ ಪುರಾಣಂ ಬಿತ್ತರಿಸಲ್ ಬರುತ್ತಿರ್ಪ ನಮ್ಮ ಕಲಾವಿದರ್ಗಳ್. ಓಕೆ, ಪ್ರೀತಿಯಿಂದ ನಾವು ಸ್ವಾಗತ ಮಾಡೋಣ ಅರಳಿ ಕಟ್ಟೆ ಅಂಡ್ ತಮಾಸ್ ಆನ್ ಸ್ಟೇಜ್. ಬಾರೋ, ಅವನ್ ಯಾವನ್ ಬಾರೋ, ತೋಳ್ ಬಲವಿದ್ದೊಡೆ ಆಚೆ ಬಾರೋ. ನಿಮ್ಮಪ್ಪನ್ ವೀರ್ಯಕ್ಕೆ ಜೈಪ ವೀರನೇ ನೀನಾಗಿದ್ದೊಡೆ. ಆಚೆ ಬಾರೋ, ಬಾರೋ ಆಚೆ ಬಾ. ಕುಂತಿದ್ದೆ ಅವ್ರ ಮೇಲೆ ಯಾಕೆ ಹಿಂಗ್ ಜಗಳ ಮಾಡ್ತಾ ಕುಂತಿದ್ದೆ ನೋಡ್ಲಿ. ಜಲ್ದಿ ಹೊಂಟಾಗ ನಮ್ಮ ಒಳಿಕೆ ಬಾ. ಅಯ್ಯೋ ಬಿಡು ಜನಕ ನೀನು. ಅಯ್ಯೋ ನಿಮ್ಮ ಅವ್ವನ ಮಗಳು ನೀವು ಗೊತ್ತಾಗಿಲ್ಲ. ಬಂದ್ರೆ ಭತ್ತ ಬಡಿ ಹೆಂಗ್ ಬರೀತಾರೆ ಬಾ ಒಳಿಕೆ. ಜನಕ ಬರಲಿ ಬಿಡು, ಅವನು ಬರಲಿ ಅಂತೆ. ನಾನು ಸರ್ಪದಂತೆ ಬುಸುಗುಟ್ಟಿ ಊರಗದಂತೆ ಉರಿಯುತ್ತಿರುವುದು. ಲೇ ಬಾರೋ ಬಾ. ಮಗಳೇ ನೀನ್ ನೋಡಿದ್ರೆ ಹಂಗೆ ಕಾಣಿಸ್ತದೆ. ಅವ ಅಮ್ಮ ಮೊದ್ಲೇ ಕುಸ್ತಿ ಪೈಲ್ವಾನು ಬಂದ್ರೆ ಆ ಮತ್ತೆ ಮೀನು ಉತ್ತರಲ್ಲ ಹಂಗ ಉತ್ತರ ಬಾ ಒಳಿಕೆ. ಅಯ್ಯೋ ಬಿಡು ಜನಕ, ಬಿಡು ಜನಕ, ಬಾ ಒಳಿಕೆ ಬಾ. ಬಾರೆ
ಆಚೆ ಬಾ, ನಾ ಹೊರ ಬಂದಿರ್ಪೆ. ನೀ ಬಾ, ಮಲಗಿದ್ದ ಸರ್ಪದ ಬಾಲವ ಕೆರೆದು ಕೆಣಕಿರ್ವೆ. ಬಾರೆ ಆಚೆ ಬಾ, ಹಟ್ಟಿಯೋಳ್ ರೊಟ್ಟಿಗಾಗಿ ರಾಗಿಯ ಒನಕೆಯಲ್ಲಿ ಕುಟ್ಟುವ ಹೆಣ್ಣೆ. ನನ್ನೊಂದಿಗೆ ಸೆಣಸುವುದು ಮಜ್ಜಿಗೆಯಲ್ಲಿ ಕಡೆದು ತೆಗೆದಂತಲ್ಲ ಬೆಣ್ಣೆ. ಹೇ ಗುಂಡಾಪುರದ ಗುಂಡಿ, ಬೊಂಬಿಗೆ ಬಟ್ಟೆ ಸುತ್ತಿದಂತಿರೋ ಜಗಮೊಂಡಿ. ಬಾರೆ ಆಚೆ ಬಾ, ಬಾರೆ ನೀ ಹೆದರದಿರು ಮಾತೆ. ಆ ಸೊಕ್ಕಿನ ಬೆಕ್ಕು ಬರಲಿ ಎಂದೆ ನಾನಿಲ್ಲಿ ಸಮರ ಸಾರಿ ಕುಳಿತಿರುವುದು. ತಾಕತ್ತಿದ್ರೆ ಆಚೆ ಬಾರೆ, ಬಾ ಬಾರೆ, ಬಾ ಬಾರೆ. ಬಾರೋ ಆಚೆ ಬಾರೋ, ತಾಕತ್ತಿದ್ರೆ ಈಗ ಆಚೆ ಬಾರೋ. ನಾ ಒಳಸರಿದ ಮೇಲೆ ಹೊರ ಬಂದು ಸಮರ ಸಾರಿರ್ಪ ಸಮಾರಿ ಶೂರನೇ. ನಾ ತಿರುಗಿ ಬರುವ ಮುನ್ನ ಹೆದರಿ ಒಳ ಓಡಿದ ಉತ್ತರ ಕುಮಾರನೇ. ಬಾರೋ ಬಾ, ಏ ಬಾಲೆ. ನಿಮ್ಮ ಅವ್ವನ ಮಗಳ ನಿನ್ಗೆ ಎಷ್ಟಲ್ಲ ಹೇಳ್ಬೇಕು, ತಗ್ದಿ ಬರಾಪರಪ್ಪ ಕೊಡ್ಸ್ಬಿಡ್ತೀನಿ. ನಡಿ ಒಳಗೆ ಹೋಗೋಣ. ಬಿಡ್ತನಕ ಅವನು ಬರಲಿ ಎಂದೆ ನಾನು ಸಮರಕ್ಕೆ ಸಾದು ಕುದು ಕುಳಿತಿರ್ಪೆ. 50 ರೂಪಾಯಿ ಆ ಸಗಣಿ ಸವಸ ನಮ್ಗೆ ಯಾಕೆ? ನನ್ನ ಮಾತು ಕೇಳೋ ಬಂದ್ರೆ ಯಾಕ ಮಕ್ಕ ಹೊಡಿತಾರೆ. ನಡಿ ಒಳಗೆ. ಬಿಡ್ತನಕ ನೀನು ಜನಕ ಬಿಡು. ಅಯ್ಯೋ ಬಿಡು. ಯಾವಳೆವಳು? ನಾಗರ ಜಡೆಯ ನಾಗರ ಬಾವಿ ನಾಗಿಣಿಯೇ. ಭುಜದೋಳು ಬಲವಿದ್ದರೆ ಆಚೆ ಬಾ, ಎನ್ನ ಪಾದರಕ್ಷೆಯ ತೊಟ್ಟು ನಿನ್ನನ್ನು ಮೆಟ್ಟಿ ಬಿಡುವೆ. ಅಡುಗೆ ಕೋಣೆಯೊಳಗೊಳೋ ಎಂದು ಗೋಳಾಡುತ್ತಾ ಗೊಣ್ಣೆ ಸುರಿಪ ಹೆಣ್ಣೆ. ಬಾ, ನೀ ಮಾಡಲಾರೆ ನನ್ನ ಗರ್ವ ಭಂಗ. ನಾ ಮಾಡಬಲ್ಲೆ ನಿನ್ನ ಮರ್ಯಾದೆಯ ಭಂಗ. ಹಿಂಗು ತಿಂದ ಮಂಗ ಜಾಸ್ತಿ ಬಂದ್ಬಿಡ್ತಾಳು. ಮಾತೆ ನೀ ಹೆದರದಿರು, ಆ ಸೊಕ್ಕಿನ ಬೆಕ್ಕು ಬರಲಿ ಎಂದೆ ನಾನಿಲ್ಲಿ ಸಮರಕ್ಕೆ ಸಾರಿ ನಿಂತಿರುವುದು. ಬಾರೆ ಬಾ, ಬಾರೆ. ಬಮ್ಮ ಇಲ್ಲಿ, ಬಮ್ಮ ಇಲ್ಲಿ, ಬಮ್ಮ ಇಲ್ಲಿ, ಬಮ್ಮ ಇಲ್ಲಿ. ಏನ್ ಆಟ್ಕುಳಿ ಆಡ್ತಾ ಇದೀಯ? ನಾನು ಬೆಳಗ್ಗೆ ನೋಡ್ತಾ ಇದ್ದೀನಿ, ಏನ್ ವಟ ವಟ ಅಂತ ಇದ್ರೆ ಅವನು ಮಗ್ನುವೆ. ಬಮ್ಮ ಇಲ್ಲಿ, ಬ್ಯಾಟ್ರಿ ಫುಲ್ ಚಾರ್ಜ್ ಆಗದೆ, ನೋಡ್ಕೊಂಡೆ ಬರ್ತೀನಿ. ಬಮ್ಮ ಆಚೆ. ಬನ್ನಿ ಒಳಗೆ. ಸುಮ್ಕಿರವ, ಮಕ್ಕಳನ್ನ ಯಜ್ಞ ಇರಂಗ್ ಎತ್ಬಿಡದ, ನೆಟ್ಟನೇರೋ ಬುದ್ಧಿ ಕಲ್ಸ್ಬೇಕು. ನೋಡಿಲ್ಲ ಹೆಂಗ್ ರೇಗಾಡ್ತಾವಳು. ನೀವು ಸುಮ್ಕಿರೋ. ಜಾಸ್ತಿ ರೇಗಾಡ್ತಾ ಇದ್ದೇನಾ? ನಡಿ ಓಡಬಿಡೋಣ. ಅವನು ಯಾವನಯ್ಯ? ಅವನು 16 ವರ್ಷದ ಪ್ರಾಯದ ಮುದಿ ಹುಡುಗ. ಬಾರಯ್ಯ ಆಚೆ. ನಿಲ್ಲಕ್ಕಾಗದೆ ಕೆಳಗಡೆ ಕಾಲು ಗಡಗಡೆ ನಡುಕ್ತವೆ, ಮೇಲೇನೋ ಬಾಯಲ್ಲಿ ಗಡಗಡೆ ಗುಡುಕ್ತವೆ. ಅಪ್ಪ ಮಗಳು ಸೇರ್ಕೊಂಡು ನನ್ನ ಮನೆ ಮುಂದೆ ನಸರಣ್ಣಿ ಆಟ ಆಡಿದ್ರೆ ಅದೇನೋ ಚಾರ್ಜ್ ಆಗಿದೆ ಅಂದೆಲ್ಲ, ಫ್ಯೂಸ್ ಹಾಕಿ ತಕ್ಬಿಡ್ತೀನಿ. ಮಾತೃದೇವೋ ಅವ್ವೋ, ಬಾರವೋ ಬಂದ್ಗಿಂತ ಬಿಟ್ಟರು. ಬಾ ಬರ್ಲಿ ಅಂತ ತಾನೇ ನಾನಿಲ್ಲಿ ಮೈಕ್ ಹಾಕಿದ್ರು ಸ್ಪೀಕರ್ ಕಿತ್ತೋಗೋ ತರ ಕಿರ್ಸ್ತಾ ಇರೋದು. ನೋಡೋ, ಮರ್ಯಾದೆಯಿಂದ ಹೇಳ್ತೀನಿ, ನೀನ್ ಮನೆಯಲ್ಲಿ ಮುಖ ಮುಚ್ಕೊಂಡೆದ್ದೆ, ನೀ ಗೆದ್ದೆ. ಇಲ್ಲ ಅಂದ್ರೆ ಇಲ್ಲೇ ಒದ್ದು ಒದ್ದು ನನ್ ಗದ್ದೆ ಗುಮ್ಮನ್ ಮಾಡ್ಬಿಡ್ತೀನಿ. ಬಾರವೋ ಬಂದ್ಗಿಂತ ಬಿಟ್ಟರು. ಬಾ ಸುಮ್ಕಿರ್ಲ, ಸುಮ್ಕಿರ್ಲ. ಯಾರಯ್ಯ ಅದು? ಬೆಳಿಗ್ಗೆಯಿಂದ ಬಾಯಿಗೆ ಪುರ್ಸೊತ್ತಿಲ್ಲ ಬೊಗಳ್ತಾ ಇರೋದು. ಬರ್ರಿ ಆಚೆ, ಬರ್ರಿ ಆಚೆ. ಅವ್ನು ಯಾವನ್ಲ ಅರ್ಧ ರಾತ್ರಿ ಕದ ಬಡಿತಾರೆ. ನೀವು ಮಾನ ಮರ್ದಿ ಇಲ್ವ ನಿನ್ಗೆ? ಯಾವ್ದಾರು ಹೊಡಿಬೇಕಲ್ಲ ನಿನ್ಗೆ? ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಯಾರಯ್ಯ ಅದು? ಬೆಳಿಗ್ಗೆ ಬಾಯಿಗೆ ಪುರ್ಸೊತ್ತಿಲ್ದಂಗೆ ಬೊಗಳ್ತಾ ಇರೋದು. ಸರ್ ನಾವು ಒಳಗಡೆ ಡಾಕ್ಟರ್ ರಾಜ್ಕುಮಾರ್ ಸಾಂಗ್ ಕೇಳ್ಕೊಂಡ್ ಮಲಗಿದ್ದು. ಕಂಪ್ಲೇಂಟ್ ಬಂದಿದೆ ರೀ. ಕಂಪ್ಲೇಂಟ್ ಏನಂತ ಸರ್? ಇಲ್ಲಿ ಜಗಳ ಮಾಡೋರು ಜಗಳ ಕೇಳೋಕ್ ಆಗದೆ ಬೀದಿಲಿದ್ದು 9 ನಾಯಿಲಿ 3 ನಾಯಿ ನಿಗರ್ಕೊಂಡವೆ, ಊರ್ಬಿಟ್ಟು ಓಡಾಗ್ಯಾವೆ. ಯಾವನ ನರಿ ಬುದ್ಧಿ ನಾಯಿ ನನ್ನ ಮಗನೇ ಕಂಪ್ಲೇಂಟ್ ಕೊಟ್ಟಿರ್ಬೇಕು ಸ್ವಾಮಿ. ಹೌದೌದು ಸ್ವಾಮಿ, ಇಲ್ಲೇ ಹುಣಸೆ ಮರದ ಮೇಲಿರೋ ಗೂಬೆ ಇಲ್ಲೇ ಒಕ್ಕರ್ಸ್ಕೊಂಡಿರೋ ಕೊಟ್ಟಿರ್ಬೋದು. ಯಾರಾದ್ರೂ ಕೊಟ್ಟಿರ್ ಬಿಡಿ. ನಾನ್ ಕೇಳ್ತಾ ಇರೋದು ಇಲ್ಲಿ ಯಾರು ಜಗಳ ಮಾಡ್ತಿದ್ದಾರೆ ಅಂತ. ನಾವಲ್ಲ. ಇದ್ದವ್ರ 3ರಲ್ಲಿ ಮಗು ಹುಟ್ಟಿಸ್ತಾರೆ ಯಾರು? ಅರ್ಧ ರಾತ್ರಿಲಿ ಮಂಚೂತ್ ಕೆಳಗಡೆ ಯಾರು ಮಲಗಿದ್ರು ಅವರು ಅಂತ. ಅವ್ರೇ ಅಂತ ಏನಯ್ಯ ಸಾಕ್ಷಿ? ನೋಡಿ ಸ್ವಾಮಿ, ಕಳ್ಳ ಮನೆ ಒಳಗೆ ಬರ್ಬೇಕು ಅಂದ್ರೆ ಕಾಲಿಂಗ್ ಬೆಳ್ ಓದ್ಬಿಟ್ಟು ಅಬತ್ತಾನೆ. ಮನೆ ಕಿಂಡಿ ಕೊರದಿ ಕನ್ನ ಹಾಕ್ತಾನೆ ಸ್ವಾಮಿ. ದೇವಸ್ಥಾನ ಉಂಡಿ ನೋಡಿ ಗುನ್ನ ಹಾಕ್ತಾನೆ ಸ್ವಾಮಿ. ಕಳ್ಳಂಗೆ ಕಳ್ತನ ಕಲ್ಸವನೆ, ಪೊಲೀಸ್ಗೆ ಕಲ್ಸಬೇಡ. ಸ್ವಾಮಿ ಮುತ್ತ ಚೆನ್ನಾಗಿ ಬೆಂಡೆತ್ತಿ. ಏನಂದಮ್ಮ? ಏನಂತ ಇದೆಯಮ್ಮ ನೀನು? ನಿನ್ ಬದುಕಿರೋದೇ ವೇಸ್ಟ್. ಕೊಡ್ರಿಲಿ ಕೊಡ್ರಿಲಿ ಜಸ್ಟ್ ಮಿಸ್.
ನಾನ್ ಕೇಳ್ತಾ ಇರೋದು ಇಲ್ಲಿ ಯಾರು ಜಗಳ ಆಡ್ತಿದಾರೆ ಅಂತ. ನಾವಲ್ಲ. ನೀವಲ್ಲ ಅಂದ್ಮೇಲೆ ಇನ್ಯಾರು? ಏಯ್, ಈ ಮನೇಲಿ ಇರೋದು ಯಾರು? ಈ ಮನೇಲಿ ಇರೋದು ಯಾರು? ಏನ್ ತಮಾಷೆ ಮಾಡ್ತಿದ್ರ ಈ ಪೊಲೀಸ್ ಪಾಪಣ್ಣನ ಹತ್ರ? ಇವಳು ನಿನಗೆ ಏನಾಗಬೇಕು? ನನ್ನ ಹೆಂಡತಿ ಮಗಳು. ಈ ಮುದುಕ ಏನಾಗಬೇಕು ನಿನಗೆ? ಪಿತೃ ದೇವೋ ಭವ. ಈ ಮುದುಕಿ ಏನಾಗಬೇಕು ನಿನಗೆ? ಮಾತೃದೇವೋ ಅವ್ವ. ಈ ಹುಡುಗ ಏನಾಗಬೇಕು ನಿನಗೆ? ನನ್ ಮಗ ಸ್ವಾಮಿ. ನೀನ್ ಬೇರೆ ತಾನೇ? ನೀನು ಬೇರೆ ತಾನೇ? ಹೌದು. ಈಗ ಕನ್ಫ್ಯೂಸ್ ಮಾಡಬೇಡಿ, ನಾನ್ ಕರೆಕ್ಟ್ ಆಗಿದ್ದೀನಿ. ನೀವಿಬ್ರು ಬೇರೆ ಬೇರೆ. ಹೌದು. ಬೇರೆ ಬೇರೆ ಬಾಗ್ಲು. ಹೌದು. ಬೇರೆ ಬೇರೆ ಅವರು ಬೇರೆ ಬೇರೆ ಬಾಗ್ಲು ಅಂದ್ಮೇಲೆ ನೀವಿಬ್ರು ಬೇರೆ ಬೇರೆ. ಹೌದು. ಮತ್ ಹೆಂಗ್ರಯ್ಯ ನಾವೆಲ್ಲ ಒಂದೇ ಅಂತೀರಿ? ಮನೆಯೊಂದು 2 ಬಾಗಿಲು. ಗೊತ್ತಾಗ್ನಿಲ್ವಾ? ಸ್ವಾಮಿ 2 ಬಾಗ್ಲು ಒಂದೇ ಮನೆ. ಮಗಯ್ಯ, ಇದನ್ನ ಮೊದ್ಲೇ ಹೇಳೋದಲ್ವೇನಯ್ಯ? ನೀವು ಮೊದ್ಲೇ ಕೇಳೋದಲ್ವಾ ಸರ್? ಇದೊಂದನ್ನ ಬಿಟ್ಟು ಮಿಕ್ಕಿದ್ನೆಲ್ಲ ಕೇಳ್ತಿದ್ದೀರಿ ನೀವು. ಈ ವಯ್ಯ ಏನಾಗಬೇಕಮ್ಮ ನಿನಗೆ? ಧರ್ಮಪತಿ. ಈ ಅಮ್ಮ ಏನಾಗಬೇಕು ನಿನಗೆ? ಆ ಸ್ತ್ರೀ ನನ್ನ ಧರ್ಮಸತಿ ಅಲ್ಲ, ಮತ್ತೆ ಮತಿ ಇಲ್ಲದ ನನ್ನ ಶ್ರೀಮತಿ. ಹಳೆಯ ಅಲ್ಲ, ಮಗಳ ಗಂಡ. ಬರ ಎಲ್ಲಿ? ನೀವಿಬ್ರು ಗಂಡ ಹೆಂಡ್ತಿರು ಒನ್ನಿ. ಕ್ಷಮಿಸಿ, ಗಂಡ ಹೆಂಡತಿ ಅಷ್ಟೇ. ಹೆಂಡತಿರು ಎನ್ನಲು ಇಲ್ಲಿ ಜಾಸ್ತಿ ಹೆಂಡ್ತಿರೇನಿಲ್ಲ. ಅಪ್ಪ, ತಮ್ಮ ಕೆಲ್ಸವೇನು? ಅರೆ ಹೊಟ್ಟೆಯ ಅರೆಕಾಲಿಕ ನಿಷ್ಠಾವಂತ ಕನ್ನಡ ಉಪನ್ಯಾಸಕ. ತಮ್ದು? ನಾನು ಅಷ್ಟೇ, ಅರೆ ಹೊಟ್ಟೆಯ ಅರೆಕಾಲಿಕ ಒಬ್ಬ ನಿಷ್ಠಾವಂತ ಕನ್ನಡ ಉಪನ್ಯಾಸಕಿ. ಅದಿರ್ಲಿ, ಈಗ ನಮಗ ಬಂದ ಕಂಪ್ಲೇಂಟ್ ಪ್ರಕಾರ ಇಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಹಳೇಗನ್ನಡದಲ್ಲಿ ಹೊಸ ಗಂಡ ಹೆಂಡತಿಯರು ಜಗಳ ಆಡ್ತಿದ್ದಾರೆ ಅಂತ ಸುದ್ದಿ ಬಂತು. ಅದು ನೀವೇ? ನಾವಲ್ಲ. ನೀವೇ? ಕುರುಹು ಎಂತೋರ್ವಿರ? ಇಲ್ಲ ಅನ್ನೋಳ ಏನ್ ಸಾಕ್ಷಿ ಹೇಳ್ವಿರಾ? ಸಾಕ್ಷಿಯೋ? ಚೆನ್ನಾಗಿರೋ ಸಂಸಾರಕ್ಕೆ ಅರಿ ಬೆಂಕಿ ಹಚ್ಚಿಬಿಟ್ಟಲ್ಲಪ್ಪ. ನನ್ನ ಮಗ ಸೊಸೆ ಚೆನ್ನಾಗಿರೋ ನೋಡಿ ಸಹಿಸಕ್ಕಾಗ್ದೆ ಅವ್ರ ಮಧ್ಯೆ ತಂದಾಕ್ಬೇಕಂತಾನೆ ಕಂಪ್ಲೇಂಟ್ ಕೊಟ್ಬಿಟ್ಟವ್ರಲ್ಲಪ್ಪ. ಅವ್ರಿಗೆ ಬರ್ಬಾರ್ದು ಬರೋ, ಅವ್ರಿಗೆ ಇರಬಾರ್ದಿರೋ, ಅವ್ರಿಗೆ ಕೆಳಗೆ ಇಳ್ಲಿಕ್ಕೆ. ಇಲ್ಸಮ್ಮ, ಏನಮ್ಮ ನೀನು ಒಳ್ಳೆ ಕನ್ನಡ ಪಂಡಿತನಂತ ಮಗನ ಹೆತ್ಬಿಟ್ಟು ಅವನ ಹಳೆಗನ್ನಡದಲ್ಲಿ ಮಾತಾಡಿದ್ರೆ ನೀವು ಕೊಳೆಗನ್ನಡದಲ್ಲಿ ಮಾತಾಡ್ತೀಯಲ್ಲಮ್ಮ? ಸ್ವಾಮಿ, ಕೊಳೆಗನ್ನಡ ಅಲ್ಲ, ನಡುಗನ್ನಡ. ಬಾ ಕನ್ನಡದ ಕುಟುಂಬವೇ ಏನೇ ಅನ್ನಿ, ಒಂದು ಒಳ್ಳೆ ಕನ್ನಡ ಕುಟುಂಬ ನೋಡಿ ತುಂಬಾ ಸಂತೋಷ ಆಯ್ತು. ನೀವ್ ಹಿಂಗೆ 100 ವರ್ಷ ಚೆನ್ನಾಗಿ ಬಾಳಿ. ಒಳ್ಳೇದಾಗ್ಲಿ. ನೀವು ಬರ್ರಿ. ನೀವ್ ಹಿಂಗೆ 100 ವರ್ಷ ಚೆನ್ನಾಗಿ ಬಾಳಿ. ಮುಂದಿನ ವರ್ಷ ಬರುವಾಗ ಒಬ್ಬ ಒಳ್ಳೆ ಕಂದನನ್ನ ಹೆತ್ತು ನಾಮಕರಣಕ್ಕೆ ನನ್ನನ್ನು ಕರೀರಿ, ನಾನೇನ್ ಬರ್ತೀನಿ. ಹೋಗಿ ಬನ್ನಿ ಆರಕ್ಷಕರೇ. ಎಲ್ಲ ಸೊಕ್ಕಿನ ಹೆಣ್ಣೆ, ಏನ್ ಬೇಳ್ದೆ ನೀ ಪಾಪಿಯೇ, ಸತಿ ಎಂಬ ಕಪಿಯೇ. ನಿನ್ನೆಳೆದು ಬರಸೆಳೆದು ಕಪಾಳಕ್ಕೆರಡು ಬಿಟ್ಟೊಡೆ. ಹೊಡಿಲ್ಲ, ಏನ್ ದೊಡ್ಡ ಗಣಸ್ಲ ನೀನು? ನಿಮ್ಮ ಅವ್ವ ತಪ್ಪಾಗಿದ್ರೆ ಎದ್ರಕ ಬೋಟೇನ ಹೋಗಮಾಯ್ತು. ಹೇ ಜನಕ, ಹೋಗಮಾಯ್ತು. ನೀನ್ ಸುಮ್ಮನಿರು. ಈ ಕೂರ್ಮವನ್ ನಾನೇ ಕೇಳ್ವೇನ್, ಏನಿವನ ಕೋಪದ ಮರ್ಮವ ಎಂದು. ನಿನ ಗುಂಟೆ ಮಾನವಂ ಮರ್ಯಾದೆಯಂ ಮುಟ್ಟೆನ್ನ ಮನಮಂ. ಏ ಹೆಣ್ಣೆ, ಕೆಣಕಿದರೆ ಕುಟ್ಟಿ ಬಿಡುವೆನ್. ನಾ ಮುಟ್ಟಿ ಬಿಡುವೆನ್. ನಾ ತಟ್ಟಿ ಬಿಡುವೆನ್. ನಾ ಗಟ್ಟಿಗಿಡುವೆನ್. ನಾ ಅಪ್ಪಿ ಬಿಡುವೆ. ಬಲಾರೆ ಮಗ, ಬಲಾರೆ. ಬಲ್ಲಾರೆ. ಹಾ ಜನಕ. ಕಾರ್ಗತ್ತಲೋಳು ಕೋಕಿಲೆಯಂತೆ ಕೂಗುವೆ, ಬಾಯನ್ ಕೋಣೆಯೋಳು. ಠಕ್ಕನಂತಿರ್ಪ, ನೀನೇ ಬಾ ಎನ್ನ ಕೋಣೆಯ. ಬರುವೆನ್, ಬಂದೇ ಬರುವೆನ್, ಬಂದು ತೋರ್ಪೆಯಂತೋಳ್ ಬಲವಂ. ನಾ ಕಾಣ್ವೆ ಎನ್ನ ಹಸಿ ಪಿಸಿಯ ಉಸಿರಲಿ ನೀ ಏನ್ ಕಿಸಿವೆ ಅಂತ. ಎನ್ನ ಗಂಡುತನಕ್ಕೆ ಸವಾಲೆ, ಇದು ಹೆಣ್ತನದ ಕರೆಯೋಲೆ. ಬರುವೆನ್, ಬಂದೇ ಬರುವೆನ್, ಬನದೋಳ್ ನುಗ್ಗಿದ ಮದಗಜದಂತೆ ಬರುವೆನ್. ನಾ ಕಾಯ್ವೆನ್ ಜೋಕೆ, ಎನ್ನ ಜನಕ ದ್ವಾರದಲ್ಲೇ ಕಾಯ್ವೆನ್. ಎಚ್ಚರದಿಂದ ಹೆಜ್ಜೆಯನ್ನಿಟ್ಟು ಮಾರ್ಜಾಲದಂತೆ ಒಳಬಾ. ಬರುವೆನ್, ಬಂದೇ ಬರುವೆನ್, ಇಂದಿರುಳಿನಲ್ಲಿ ಬಂದು ಎನ್ನುವುದುವ ಅದರದಲ್ಲಿ ಮದುವ ಬಸಿದು ಬಿಡುವೆನ್. ಬರುವೆನ್, ಬಂದೇ ಬರುವೆನ್. ಬಂದೇ ಬರುವೆನ್, ನಾನಾಗಲೇ ಬಂದಿರುವೆನ್, ನಿಮ್ಮ ಸರಸ ಸಲ್ಲಾಪವನ್ನು ಕೇಳುವೆನ್. ಆರಕ್ಷಕ, ರಕ್ಷಿಸೆನ್ನನ ಕತ್ತಲಲ್ಲಿ ಕದ್ದು ಬಿತ್ತುವ ಎನ್ ಬತ್ತಳಿಕೆಯ ರಹಸ್ಯಮಂ ಯಾರಿಗೂ ಪೇಳ್ದಿರೆ ನಿನಗೆ 1000 ವರಹಮಂ ನೀಡುವೆ. ನೀ ಮಂಚ ಮಮ್ಮಿ ಏರಲು ಎನಗೆ ಲಂಚವೇ? ಅಯ್ಯೋ, ನವ ದಂಪತಿಗಳ ಹಿಂದೆ ಒಂದು ಸಿಂಪತಿಯ ಕಥೆ ಇರ್ಪದು, ನಿಮಗೆ ತದನಂತರ ಪೇಳ್ವೆ. ಈಗ ಹಳೆಯ ಕನ್ನಡದ ಜಗಳ ಯಾಕೆ ಅಂತ ಗೊತ್ತಾಯ್ತು. ಬಾರಮ್ಮ ಇಲ್ಲಿ.
ಇವರಿಬ್ರು ನಿಮ್ಮ ಮಕ್ಕಳು ತಾನೇ? ಹೌದು ಸ್ವಾಮಿ. ಮದುವೆ ಮಾಡಿದಿರಿ ತಾನೇ? ಹೌದು ಸ್ವಾಮಿ. ಮತ್ತ ಅವ್ರಿಬ್ರು ನಿಂತ್ಕೊಳ್ಬೇಕು, ನೀವ್ಯಾಕ್ರೆ ಜಾಗರಣೆ ಮಾಡ್ತಿದ್ರಿ? ಅದು ನನಗೆ ಬರ್ಬೇಕಾಗಿರೋ ದಕ್ಷಿಣ ಇನ್ನು ಸೆಟ್ಲ್ ಆಗಿಲ್ಲ ಸ್ವಾಮಿ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಗೊತ್ತು. ನಿನ್ನ ಹತ್ರ ದುಡ್ಡು ಇಲ್ವೇನಮ್ಮ? ಇದ್ದಿದ್ದೆಲ್ಲ ಗುರುದಕ್ಷಿಣೆಗೆ ಕೊಟ್ಟಲ್ಲ ಸ್ವಾಮಿ, ಅದಕ್ಕೆ ಬೇಕೀಗ ನನಗೆ ವರದಕ್ಷಿಣೆ. ವರದಕ್ಷಿಣೆ ಆಮೇಲೆ ಸೆಟ್ಲ್ ಮಾಡ್ತಾರೆ, ಮೊದಲು ಇವರಿಬ್ರಿಗೂ ಸಂಸಾರ ಮಾಡಕ್ಕಾದ್ರೂ ಬಿಡಿ. ಬಿಟ್ಬಿಟ್ರೆ ಈ ನನ್ ಮಗ ಕಳ್ ಮಂಜಂಗೆ ಮುಂದಿನ ವರ್ಷನೇ ಮಗು ಆಗ್ಬಿಡ್ತದೆ. ಆಮೇಲೆ ಏನ್ ಇಸ್ಕೊಳಕಾಯ್ತದೆ ಸ್ವಾಮಿ ಈ ಮುದುಕನ ಹತ್ರ? ನೋಡಪ್ಪ, ನಮ್ದು ಮರ್ಯಾದೋಸ್ತರ ಕುಟುಂಬ. ನಾವು ವರದಕ್ಷಿಣೆ ಇಟ್ಕೊಳ್ಳಿಲ್ಲ. ಅಮ್ಮ ಮೇಲೆ ರಪ್ಪನ್ ಬಿಸಾಕೊಂಡ್ಮೇಲೆ ನನ್ನ ಮಗಳನ್ನು ಒಳ್ಳೆನು ಒಂದಕ್ಕೆ ರೂಮ್ಗೆ ಬಿಡೋದು, ಅಲ್ಲಿ ಗಂಡು ನಡಿ ಮನೆಗೆ ಹೋಗೋದ. ನೀವ್ ಹಿಂಗೆ ಅಂದಿನ ಕಿತ್ತಾಡ್ದಂಗೆ ಕಿತ್ತಾಡ್ತಾ ಇದ್ರೆ ಈ ಸಮಸ್ಯೆ ಬಗ್ಗೆ ಹರಿಯಲ್ಲ. ಒಂದು ಕೆಲಸ ಮಾಡಿ, ಇವರಿಬ್ರು ನಾನು ಜೈಲಿಗೆ ಹಾಕಿರ್ತೀನಿ. ನಿಮ್ಮ ವರದಕ್ಷಿಣೆ ಸೆಟ್ಲ್ ಆದ್ಮೇಲೆ ಬಂದು ಬಿಡಿಸ್ಕೊಂಡೋಗಿ. ನಡೀರಿ ಸ್ವಾಮಿ. ಕನ್ನಡ ನೋಡ್ರಪ್ಪ ಕನ್ನಡದ ಪಂಡಿತ್ರೆ, ನೀವು ಹಿಂಗೆ ಇದ್ರೆ ಫಸ್ಟ್ ನೈಟ್ಗೂ ಮುಂಚೆ ಮುದುಕರಾಗ್ಬಿಡ್ತೀರಿ. ನಮ್ಮ ವ್ಯವಸ್ಥೆನೇ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡಿ, ಈ ದುಡ್ಡು ಇಟ್ಕೊಳ್ಳಿ, ಈಗ ಓಡ್ ಹೋಗಿ ಒಂದು ಮಗು ಆದ್ಮೇಲೆ ವಾಪಸ್ ಬನ್ನಿ. ಅಣ್ಣ, ನೀನ್ ನನಗ್ ದೇವ್ರಿದ್ದಂಗಣ್ಣ. ನನಗೇನಾದ್ರೂ ಗಂಡ್ ಮಗು ಆದ್ರೆ ನಿನ್ ತರನೇ ಪೊಲೀಸ್ ಮಾಡ್ತೀನಣ್ಣ. ಬ್ಯಾಡಮ್ಮ ಬ್ಯಾಡ ತಾಯಿ, ನಿಮ್ಮಂತೆ ಕನ್ನಡ ಸೇವೆ ಮಾಡೋ ಕನ್ನಡ ಕಂದನನ್ನಾಗಿ ಮಾಡಿ ನಾನು ನಿಮ್ಮಿಬ್ರನ್ನು ಒಂದು ಮಾಡೋದಕ್ಕೂ ಸಾರ್ಥಕ ಆಗುತ್ತೆ. ನೀವೀಗ ಜೇನುಚಂದ್ರಕ್ಕೆ ಹೋಗಿದ್ದು ಬನ್ನಿ. ಆರಕ್ಷಕರೇ, ಅದು ಜೇನುಚಂದ್ರ ಅಲ್ಲ, ಮಧುಚಂದ್ರ. ಯಾರೋ ಒಂದು ಚಂದ್ರಕ್ಕೆ ಹೋಗ್ಬಾರೆ. ಹೋಗೋದು ಹೋಗ್ತೀರಾ? ಯಾವ್ದಾದ್ರು ಬೇರೆ ದೇಶಕ್ಕೆ ಹೋಗಿ ನಿಮ್ಮ ಅಪ್ಪ ಅಮ್ಮದಲ್ಲಿ ಕಾಟನಾದ್ರೂ ತಪ್ಪುತ್ತೆ. ಬೇಡ ಆರಕ್ಷಕರೇ, ಅದು ನಮಗಿಷ್ಟವಿಲ್ಲ. ಯಾಕೆ? ನಾವಿಬ್ಬರು ಕನ್ನಡ ಪಂಡಿತರು, ಹಾಗಾಗಿ ಕರ್ನಾಟಕದಲ್ಲಿಯೇ ಮಾಡಿಕೊಳ್ಳುತ್ತೇವೆ. ಏನ? ಮಧುಚಂದ್ರನ. ಓಹೋ, ಏನ್ ಕನ್ನಡ ಪ್ರೀತಿ, ಏನ್ ಕನ್ನಡ ಪ್ರೇಮ. ಮಾಡ್ಕೊಳ್ಳಿ, ನಾನಿನ್ ಬರ್ತೀನಿ. ಹೋಗ್ಬಿಟ್ ಬನ್ನಿ. ಹೋಗ್ ಬನ್ನಿ ಆರಕ್ಷಕರೇ, ನಮಗೊಂದು ಮಗು ಆದ್ಮೇಲೆ ವಾಪಸ್ ಬರ್ತೀವಿ. ಕೆಮ್ಮಣ್ಗುಂಡಿಗೆ ಹೋಗೋಣ. ಸ್ವಾಮಿ, ಇಲ್ಲಿ ಕೆಮ್ಮಣ್ಗುಂಡಿಗೆ ಹೋಗೋ ಬಸ್ ಯಾವಾಗ ಬರುತ್ತೆ? ಇನ್ನೇನೋ ಬರ್ತದೆ ಸ್ವಾಮಿ, ಇನ್ನೇನು ಬರ್ತದೆ. ಮಾತೃದೇವೋ ಭವ. ಈಗೇನ್ ಮಾಡೋದು? ನೀವೇನ್ ಹೆದರ್ಕೋಬೇಡಿ, ನೀವೆಲ್ಲರೂ ಹೋಗಿ, ನಾವು ನಿಮ್ ಜೊತೆಲ್ಲೇ ಬರ್ತೀವಿ. ನೀವೆಲ್ಲೋ ನಾನಲ್ಲೇ, ನಾವೆಂದು ನಿಮ್ಮ ಜೊತೆಯಲ್ಲೇ. ಮಾತೃದೇವೋ ಭವ. ಕೊಟ್ಟಿ ಬಿಡುವೇನ್. ಪಿತೃದೇವೋ ಭವ. ತೊಟ್ಟಿ ಬಿಡುವೇನ್. ಸತಿದೇವಿ. ಪತಿದೇವ, ನಾವೀ ವಿರಹಂ ತಾಳಲಾರೆ. ನಾನೂ ಕೂಡ ತಾಳಲಾರೆ. ನಿಂಗೆ ಓಡೋಗಕ್ ಬರುತ್ತಾ? ಓಡೋಗಣ್ವಾ? ನಾ ಓಡಿ ಕೊಟ್ಟಾಳರ ಮಕ್ಕಳು ಮೆಟ್ಟಾಳ್ತಿದ್ರಂತೆ. ನಿನ್ ಮಗಂಗೆ ನಿನ್ ಬುದ್ಧಿನೇ ಕಲ್ಸಿದ್ಯಲ್ಲಮ್ಮ. ಬಾಯಿ ಸೆಟ್ಲ್ ಮಾಡು. ಕೊಡ್ತೀನಿ ರಮ್ಮ. ಗಂಡು ಬೇಕೋ ಹೆಣ್ಣು ಬೇಕೋ? ಏನ್ ನಿಮ್ಮ ದರ್ಪ, ಏನು ನಿಮ್ಮ ಪೌರುಷ. ನಾನು ನಿನ್ನ ತಟ್ಟಿ ಬಿಡುವೇನ್, ನಿನ್ನ ಕೊಟ್ಟಿ ಬಿಡುವೇನ್, ನಿನ್ನ ಮಾಡಿಬಿಡುವೇನ್, ನಿನ್ನ ಚಿಚ್ಚು ಸರಿ ಗೊತ್ತಾಗ್ತಾ ಇಲ್ಲ ನಂಗೆ ಅಷ್ಟೇ. ಆರಂಕುಶವಿಟ್ಟು ತಿವಿದೊಡಂ ಮರೆಯದೆನ್ನ ಮನಂ ಈ ನಿಮ್ಮ ನಾಟಕಂ. ಏನು ನಿನ್ನ ತಲೆ? ಅಯ್ಯೋ ಅಯ್ಯೋ ಅಯ್ಯೋ, ಇದು ಬಾಯಂ, ಇದು ಬಾವಿಯಂ. ನೀವು ಬಿಟ್ರೆ ಹಿಂಗೆ ಹೇಳ್ತಾ ಇರುವರಂ. ಮೇಡಮ್ ಸರಂ ಹೇಗಿತ್ತು? ಈ ಹಳೆಗನ್ನಡ ಇದೆಯಲ್ಲ, ಹಳೆಗನ್ನಡ ಎಷ್ಟು ಕೇಳಿದ್ರೂ ಕೂಡ ಬೇಜಾರಾಗಲ್ಲ. ತುಂಬಾ ಹಿತವಾದಂತ ಅದ್ಭುತವಾದಂತ ಭಾಷೆ ಅದು. ನಾವು ಇವತ್ತಿನ ಈ ಮಾಡ್ರನ್ ಯುಗದಲ್ಲಿ ಅದನ್ನ ಮರ್ತೇ ಹೋಗ್ಬಿಟ್ಟಿದೀವಿ. ಇವತ್ತು ಈ ವೇದಿಕೆಯಲ್ಲಿ ಅದನ್ನ ಮತ್ತೆ ನಮ್ಗೆ ಕೇಳಿಸಿ ನಮ್ಮ ಕಿವಿ ಮನಸ್ಸು ಮೈ ಎಲ್ಲ ಪಾವನ ಆಯ್ತು. ಈ ಕಾನ್ಸೆಪ್ಟ್ ಯಾರಿಗೂ ಹೊಳಿತೋ ಅವರಿಗೆ ಮೊದಲನೇ ನಮಸ್ಕಾರ. ಓದೋದು ಸುಲಭ, ಬರೆಯೋದು ಕೂಡ ಸುಲಭ, ಅದನ್ನ ಹೇಳೋದಿದೆಯಲ್ಲ ಅದು ಬಹಳ ಕಷ್ಟ ರೀ. ಅದನ್ನ ಕಲ್ತು ಪ್ರೆಸೆಂಟೇಶನ್ ಮಾಡೋದಿದೆಯಲ್ಲ, ಹ್ಯಾಟ್ಸ್ ಆಫ್ ನಿಮ್ಮಿಬ್ಬರಿಗೆ. ನೀವು ಕಲ್ತ್ಕೊಂಡು ಹೇಳ್ತಾ ಇದ್ದೀರಿ ಅನ್ನೋ ಫೀಲಿಂಗೇ ಬರಲಿಲ್ಲ ನಮಗೆ. ನೀವು ಅದರಲ್ಲೇ ಜೀವಿಸ್ತಾ ಇದ್ದೀರಿ ಅನ್ನೋ ಭಾವನೆ ನಮಗೆ ಬಂತು. ಅಷ್ಟು ಸುಂದರವಾಗಿ ಅದನ್ನ ಪ್ರೆಸೆಂಟೇಶನ್ ಮಾಡಿದ್ರಿ ನೀವಿಬ್ರು. ಎಕ್ಸ್ಪೆಷಲಿ ನೀಲಾ, ನಿನಗೆ ಕರಗತ ಹೋಗ್ಬಿಟ್ಟಿದೆ. ತುಂಬಾ ವಿಶೇಷವಾಗಿತ್ತು ನಿನ್ನ ಪ್ರೆಸೆಂಟೇಷನ್. ನಮ್ಮ ಮುದಿಯರು, ನಿಮ್ಗೆ ಯಾಕ್ರಿ ವಯಸ್ಸಾದ ಕಾಲದಲ್ಲಿ ಇವೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರಿ. ಎಷ್ಟು ಚೆನ್ನಾಗಿತ್ತು ರೀ ನಿಮ್ಮ ಬಾಡಿ ಲ್ಯಾಂಗ್ವೇಜೇ ಸೂಪರ್. ನನಗೆಲ್ಲಿ ಭಯ ಆಗೋಯ್ತು ಗೊತ್ತಾ, ಸೌಮ್ಯ ಬಂದ್ಬಿಟ್ಟು ಫ್ಯೂಸ್ ಕಿತ್ತಾಕ್ತೀನಿ ಅಂದ್ರಲ್ಲ, ಗಾಬರಿ ಆಗೋಯ್ತು. ಯಾಕೆಂದ್ರೆ ಜೀವನದಲ್ಲಿ ನೀವು ಇನ್ನೂ ತುಂಬಾ ಪವರ್ ಸಪ್ಲೈ ಮಾಡೋದಿದೆ.
ಅಲ್ಲ, ಜೀವನದಲ್ಲಿ ನೀವು ಇನ್ನೂ ಸಾಧಿಸ್ಬೇಕಾದಿದೆ ಅಂತ ಹೇಳಿದೆ. ನೀವ್ ಏನ್ ಹೇಳ್ತಾ ಇದ್ದೀರಾ ನೀವು? ಅವರು ಅದೇ ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಹೇಳ್ತಾ ಇರೋರು. ಓಕೆ, ಸೌಮ್ಯ ತುಂಬಾ ಚೆನ್ನಾಗಿತ್ತಮ್ಮ, ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ದಟ್ ಪೊಲೀಸ್ ಶಿವ ಅಲ್ಲ, ಆರಕ್ಷಕ, ಅದ್ಭುತ ಕಣೆ. ಆದಷ್ಟು ಬೇಗ ನೀನು ಯಾರೋ ಕ್ಯಾಚ್ ಹಾಕೊಂಡು ಹೋಗ್ತಾರೆ ಸಿನಿಮಾ ನೋಡ್ತಾರೆ. ಯಾಕೆಂದ್ರೆ ನಿನ್ನ ಅಪಿಯರೆನ್ಸೇ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ನೀವು 5 ಜನ ನೋಡೋಕ್ಕೆ ಕಣ್ಣಿಗೆ ಹಬ್ಬ. ಖುಷಿ ಆಯ್ತು ನಮಗೆ. ಒಳ್ಳೇದಾಗಲಿ ಮುಂದಿನ ಸ್ಕಿಪ್ಗೆ. ಧನ್ಯವಾದಗಳು. ನಿಮಗೆ ಹೇಗೆ ಅನಿಸ್ತು? ಮೊದಲನೇ ಸರಿ ಮಜಾ ಭಾರತದಲ್ಲಿ ಈ ಥರದ್ದೊಂದು ಪ್ರಯತ್ನ ಮಾಡಿದ್ದಾರೆ. ಈ ಪ್ರಯತ್ನಕ್ಕೆ ಪ್ರತಿಯೊಬ್ಬ ಕನ್ನಡಿಗರು ಮೆಚ್ಚಲೇಬೇಕಾದಂಥ ವಿಚಾರ. ಅದ್ಭುತವಾಗಿತ್ತು ನಿಮ್ಮ ಪ್ರಯತ್ನ, ತುಂಬಾ ಚೆನ್ನಾಗಿತ್ತು. ಇನ್ನು ನೀವಿಬ್ಬರು ಕಲಾವಿದರಾಗಿ ದೈತ್ಯ ಪ್ರತಿಭೆಗಳು ನಿಮ್ಮಿಬ್ರು. ಚಂದ್ರಪ್ರಭಾ ಆ್ಯಂಡ್ ಸೌಮ್ಯ, ಒಬ್ಬ ಶಿಕ್ಷಕಿಯಾಗಿ ನೀವು ಮಕ್ಕಳಿಗೆ ಪಾಠ ಹೇಳೋದು ಮಾತ್ರವಲ್ಲ, ಒಬ್ಬ ಕಲಾವಿದೆಯಾಗಿಯೂ ನಿಮ್ಮನ್ನು ನೋಡಿ ಕಲಿಯುವಂಥದ್ದು ಸಾಕಷ್ಟಿದೆ ಅಂತ ನೀವು ವೇದಿಕೆಯಲ್ಲಿ ನಿರೂಪಿಸ್ತಾ ಇದ್ದೀರಾ. ಅದ್ಭುತ ಸೌಮ್ಯ, ತುಂಬಾ ಚೆನ್ನಾಗಿತ್ತು. ಇನ್ನು ಚಂದ್ರಪ್ರಭಾ ಬಗ್ಗೆ ಹೇಳಲೇಬೇಕಾಗಿಲ್ಲ. ಎಲ್ಲದರಲ್ಲೂ ನಿಮ್ಮದೊಂದು ಏನು ಹೇಳ್ತೀರಿ, ನಿಮ್ಮೊಂದು ಚಾಪ್ ಮೂಡಿಸ್ಬಿಟ್ಟು ಹೋಗ್ತೀರಿ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಿ ಚಂದ್ರಪ್ರಭಾ ನೀವು. ಇವತ್ತು ನನಗೆ ತುಂಬ ವಿಶೇಷವಾಗಿ ಕಂಡಿದ್ದು, ತುಂಬ ವಿಭಿನ್ನವಾಗಿ ಕಂಡಿದ್ದು ಶಿವು ಅವರು. ಒಂಥರ ನಿಮ್ಮ ಮ್ಯಾನರಿಸಮ್ ತುಂಬ ಹೊಸದಾಗಿತ್ತು, ನಿಮ್ಮ ಪ್ರಯತ್ನ ತುಂಬ ಚೆನ್ನಾಗಿತ್ತು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬ ವಿಭಿನ್ನವಾಗಿತ್ತು. ತುಂಬಾ ಇಷ್ಟ ಆಯಿತು ಶಿವು ಅವರೇ, ಇಟ್ ವಾಸ್ ನೈಸ್. ಒಟ್ಟಾರೆ ಪಾಟೀಲ್ ಮತ್ತು ನೀಲಾ, ನಿಮ್ಮ ಹೋಮ್ವರ್ಕ್, ನಿಮ್ಮ ಡೆಡಿಕೇಶನ್ನ ನಾವು ಮೆಚ್ಚಲೇಬೇಕು. ಅಷ್ಟು ಪುಟಗಟ್ಟಲೆ ಇರುವಂಥ ಹಳೆಗನ್ನಡದ ಡೈಲಾಗ್ನ ಹೇಳಬೇಕಾದ್ರೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ನನಗೆ ಗೊತ್ತಾಗುತ್ತೆ. ಆ ಕಷ್ಟಕ್ಕೆ ಅತ್ಯಂತ ದೊಡ್ಡ ಪ್ರತಿಕ್ರಿಯೆ, ಪ್ರತಿಫಲ ನಿಮಗೆ ಸಿಗಲಿ ಅನ್ನೋದೇ ನನ್ನ ಆಸೆ. ಸಿಕ್ಕಿದೆ. ಆಲ್ ದಿ ಬೆಸ್ಟ್. ಸುಂದರಾಜ್ ಸರ್, ಈ ಎಪಿಸೋಡ್ನ ನಿರ್ದೇಶಕರ ಹೆಸರೇನು? ಪರಮಾನಂದ್ ಅವರು ಡೈರೆಕ್ಟ್ ಮಾಡಿದ್ದಾರೆ, ಪುನೀತ್ ಅವರು ಸ್ಕ್ರಿಪ್ಟ್ ಬರ್ತಿದ್ದಾರೆ. ಇರಲಿ, ಇಬ್ಬರು ಬರ್ಬೋದು. ಕನ್ನಡ ಮಾಯ ಆಗ್ತಾ ಸಂದರ್ಭದಲ್ಲಿ ಹಳೆಗನ್ನಡವನ್ನು ಕೇಳೋದಕ್ಕೆ ನಾವು ಬದುಕಿದ್ದೀವಿ, ಪುಣ್ಯ ಮಾಡಿದ್ದೀವಿ. ಬಹುಶಃ ಇಲ್ಲಿ ಪಾತ್ರಧಾರಿಗಳನ್ನ ನಾನು 5 ಬೆರಳಾಗಿ ನೋಡ್ತಾ ಇದ್ದೀನಿ. ಇದರಲ್ಲಿ ಯಾವ ಬೆರಳು ಬಹಳ ಮುಖ್ಯ ಅಂತ ಹೇಳಕ್ಕಾಗಲ್ಲ, ಎಲ್ಲ ಬೆರಳುಗಳು ಅಷ್ಟೇ ಮುಖ್ಯ. 5 ಬೆರಳು ಸೇರಿದ್ರೆ ಒಂದು ಮುಷ್ಟಿ ಬಲ ಬರುತ್ತೆ. ಬಹುಶಃ ಇವತ್ತು ಈ ಮುಷ್ಟಿ ಬಲ ತಂದು ಕೊಟ್ಟಂತ ಈ ಟೀಮ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀವಿ. ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ತೀನಿ. ನಾನು ನೀಲಾ ನೋಡಿದ ತಕ್ಷಣ ಅನ್ಕೊಂಡೆ, ಯಾವಾಗಲೂ ಬಿಗಿನಿಂಗ್ಗೆ ಪ್ರಾರಂಭನೇ ಸಾಲಿಡ್ ಆಗಿರ್ಬೇಕು. ಮತ್ತೆ ನೋಡ್ತಾ 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 ನನಗೆ ಆಶ್ಚರ್ಯ ಆಗಿದ್ದು ಚಂದ್ರಪ್ರಭಾ, ಅದು ಎಲ್ಲಿರಿ, ಯಾವ ತಾಯಿರಿ ನಿಮ್ಮನ್ನು ಎತ್ತಿರೋದು, ಏನ್ರಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್. ಬಹಳ ಚೆನ್ನಾಗಿತ್ತು. ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿ ಮಾಡಿದ್ರಿ. ಅದ್ಭುತ. ಎಲ್ಲ 5 ಜನಗಳು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಎಸ್ಪೆಷಲಿ ಟು ದ ಡೈರೆಕ್ಟರ್ ಅಂಡ್ ಟು ರೈಟರ್. ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನಂಗೆ ಈ ಕುಂಬಾರ ಮಾಡೋ ಕೆಲಸ ನೀವು ಮಾಡಿದ್ದೀರಾ. ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಾನು ಭಾಗ್ಯಶಾಲಿ ಈ ವೇದಿಕೆಯಲ್ಲಿ ಬಂದು ಕೂತ್ಕೊಂಡು ಈ ಕಾರ್ಯಕ್ರಮ ನೋಡ್ತಾ ಇರೋದು. ಹ್ಯಾಟ್ಸ್ ಆಫ್ ಟು ದ ಟೀಮ್, ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್, ಹ್ಯಾಟ್ಸ್ ಆಫ್ ಟು ಎವ್ರಿ ಒನ್. ಇಲ್ಲಿ ಜೋರಾಗಿ ಚಪ್ಪಾಳೆ ಹೊಡೀರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ರಾಧಿಕಾ ಅವರ್, ಇದನ್ನ ನೋಡ್ತಾ ನನಗೆ ನನ್ನ ಸ್ಕೂಲ್ ಡೇಸ್ ಜ್ಞಾಪಕ ಬರ್ತಾ ಇದೆ. ಆವಾಗ ಎಷ್ಟು ಕಷ್ಟಪಟ್ಬಿಟ್ಟು ನಾವು ಹಳೆಗನ್ನಡನ ಕಲಿತಾ ಇದ್ವಿ, ಬಟ್ ನೀವು ಎಷ್ಟು ಸಲೀಸಾಗಿ ಅದನ್ನು ಮಾತಾಡ್ತಾ ಇದ್ದೀರಾ. ನನಗೆ ಅದು ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ನೀಲಾ ಮತ್ತು ಪಾಟೀಲ್, ಕಂಗ್ರ್ಯಾಟ್ಸ್ ನಿಮಗೆ. ಯಾಕಂದರೆ ಅಷ್ಟು ಸರಾಗವಾಗಿ ಆ ಎನರ್ಜಿ ಇಟ್ಕೊಂಡು ಸ್ಟೇಜ್ ಮೇಲೆ ಹೇಳೋದು ತುಂಬಾ ಕಷ್ಟ. ಇದನ್ನು ನೀವು ಮಾಡಿದ್ದೀರಾ. ನಿಮ್ಮ ಒಂದು ಇಡೀ ತಂಡದ ಒಂದು ಟೈಮಿಂಗ್ ಏನಿದೆ ನನಗೆ ತುಂಬಾ ಇಷ್ಟ ಆಯಿತು. ಇವರು ಆಚೆ ಹೋಗೋದು, ಇವರು ಒಳಗಡೆ ಬರೋದು, ಸೊ ತುಂಬಾ ಅದ್ಭುತವಾಗಿತ್ತು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇದೇ ಥರ ಎಲ್ಲರೂ ಹೇಳ್ದಂಗೆ ಕನ್ನಡನ ಮರೆಯುವಂಥ ಕಾಲದಲ್ಲಿ ಹಳೆಗನ್ನಡದ ಒಂದು ಪ್ರಹಸನ ತೊಗೊಂಬಂದಿರಾ. ರಿಯಲಿ ಹ್ಯಾಟ್ಸ್ ಆಫ್ ಅಂತ ಹೇಳ್ದೆ ನಿಮ್ಮನ್ನೆಲ್ಲ ಬೀಳ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಸುಂದರಾಜ್ ಸರ್, ನೀವು ನಾವು ಕೇಳ್ಪಟ್ಟ ಹಾಗೆ ರಂಗಭೂಮಿ ಹಿನ್ನೆಲೆಯವರು. ನಮಗೋಸ್ಕರ ಇವತ್ತು ಮಜಾ ಭಾರತದಲ್ಲಿ ಮಜಾ ಮಾಡ್ತೀವಿ, ಮಜಾ ತಗೊಳ್ತೀವಿ ಅಂತ ಹೇಳಿ ಬಂದು ಕುತ್ಕೊಂಡಿದ್ದೀರಾ. ಸೊ ನಮಗೋಸ್ಕರ ಒಂದು ಹಾಡು ಹೇಳ್ಬೋದಾ? ರಂಗಗೀತೆ ಕೇಳೋರಿದ್ದಾಗ ಹಾಡೋರ್ಗೇನು ಕಷ್ಟ. ಖಂಡಿತವಾಗ್ಲೂ ಸರ್. ಬನ್ನಿ ಸರ್. ಈ ಹಾಡು ನಾನು ಹಾಡ್ತಾ ಇರೋದು ಹುತ್ತವ ಪಡೆದ್ರೆ ಅನ್ನೋ ನಾಟಕದ ಒಂದು ಹಾಡು. ಇದರ ರಚನೆ ಬಂದು ವೀರಣ್ಣ ಅಂತ. ಬಹುಶಃ ಇದು ಕನ್ನಡ ರಂಗಭೂಮಿಗೆ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ. ಅದನ್ನು ನಾನು ಇಲ್ಲಿ ಹಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ನಿಮಗೆಲ್ಲ ಧನ್ಯವಾದಗಳು ಹೇಳ್ತೀನಿ. ಶೀತಲ್, ಇಲ್ಲಿ ಒಂದು ಆಪರೇಷನ್ ನಡೀತದೆ. ಶೀತಲ್, ಹೌದಾ? ಏನು ಆಪರೇಷನ್? ಯಾರಿಗೆ? ಏನಾಗಿದೆ? ಏನಾಯ್ತು? ಈ 1 ನಿಮಿಷ ಹೇಳ್ತಿ ಕೇಳು. ಈ ಆಪರೇಷನ್ ತುಂಬಾನೇ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಕಂಡೀಷನ್ ಅಲ್ಲಿದೆ. ಬಾ,
ಆಪರೇಷನ್ ಅಲ್ಲಿ ಪೇಷಂಟ್ ಗತಿ ಏನಾಯ್ತು ಅಂತ ನೋಡ್ಕೊಂಬೋಣ. ಲೆಟ್ಸ್ ವೆಲ್ಕಮ್ ಜೋ ಕುಮಾರಸ್ವಾಮಿ. ಮಂಗಳ, ಸರ್ಜನ್ ಯಾರು? ಡಾಕ್ಟರ್ ರಾಕೇಶ್ ಆಗಿರ್ಬೋದು. ಏನು ಅವರ? ಹಾ. ಯಾಕೆ ಏನಾಯ್ತು? ಏನಿಲ್ಲ, ಅವ್ರು ಬೇಗ ಕಳಿಸ್ತಾರೆ ಮನೆಗ. ಅಲ್ಲ, ಮೇಲಕ್ಕೆ. ನೀವೇನ್ ಟೆನ್ಷನ್ ಹೋಗೋಕೋಬಿಡಿ, ಅವ್ರು ತುಂಬಾ ಒಳ್ಳೆ ಡಾಕ್ಟ್ರು. ಈ ಆಸ್ಪತ್ರೆ ನಿಂತಿರೋದೇ ಡಾಕ್ಟರ್ ರಾಕೇಶ್ ಅವರಿಂದ. ನಮ್ ಡಾಕ್ಟರ್ ರಾಕೇಶ್ ಎಂತ ಜೀನಿಯಸ್ ಅಂದ್ರೆ, ಕಿಡ್ನಿ ಸ್ಟೋನ್ ಇದೆ ಅಂತ ಮೂರ್ ಸತಿ ಬಂದು ಟ್ರೀಟ್ಮೆಂಟ್ ತಗೊಂಡೋದ್ ಪೇಷಂಟ್ 4ನೇ ಸತಿ ಬಂದಾಗ ಕಿಡ್ನಿನೇ ಕಿತ್ತಿ ಬಿಸಾಕ್ಬಿಟ್ರು ನಮ್ ಡಾಕ್ಟರ್ ರಾಕೇಶ್. ಯಾಕೆ? ಕಿಡ್ನಿ ಇದ್ರೆ ತಾನೇ ಸ್ಟೋನ್ ಆಗೋದು, ಕಿಡ್ನಿನೇ ಇಲ್ಲ ಅಂದ್ರೆ ಸ್ಟೋನ್ ಹೇಗಾಗತ್ತೆ? ಈಗ ಪೇಷಂಟ್ ಎಲ್ಲಿದ್ದಾರೆ? ಇದೇ ಹಾಸ್ಪಿಟಲ್ ರಿಸರ್ಚ್ ಮಾಡ್ಕೊಂಡಿದ್ದಾರೆ. ಸಾರಿ, ಡಯಾಲಿಸಿಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ. ಅಷ್ಟೇ ಇಲ್ಲ, ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ಗೆ ಹಾರ್ಟ್ ಆಪರೇಷನ್ ಮಾಡೋದ್ ಬಿಟ್ಟು ಕಿವಿ ಆಪರೇಷನ್ ಮಾಡಿದ್ರು. ಅಂತ ಗ್ರೇಟ್ ಡಾಕ್ಟರ್ ನಮ್ ರಾಕೇಶ್. ಯಾಕೆ? ಅವ್ರಿಗೆ ಶಾಕಿಂಗ್ ನ್ಯೂಸ್ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಕಿವಿನೇ ಆಪರೇಷನ್ ಮಾಡ್ಬಿಟ್ರು. ಈಗ ಪೇಷಂಟ್ ಹುಷಾರಾಗಿದ್ದಾರಲ್ವಾ? ಡಿಸ್ಚಾರ್ಜ್ ದಿನನೇ ಸತ್ತೋದ್ರು. ಹೆಂಗೆ? ಅದು ಕೇಳಿಸ್ಬಾರ್ದು ಅಂತ ಕಿವಿ ಏನೋ ಆಪರೇಷನ್ ಮಾಡಿದ್ರು, ಆದ್ರೆ ಕಣ್ ಕಾಣಿಸ್ತಿತ್ತಲ್ಲ, ಹಾಸ್ಪಿಟ್ಲ್ ಬಿಲ್ ನೋಡಿ ಪಾಪ ಹೋಗಿ ಹಾಕ್ಸ್ಕೊಂಡ್ಬಿಟ್ರು. ಸರ್, ಎನಿವೇ ಹ್ಯಾಪಿ ಜರ್ನಿ. ಯಾಕೆ? ಆಪರೇಷನ್ ಆದ್ಮೇಲೆ ಹೇಳೋ ಸಿಗ್ತೀರಾ ಇಲ್ಲೋ? ಡಾಕ್ಟರ್, ಆಪರೇಷನ್ಗೆಲ್ಲ ರೆಡಿ ಇದೆ, ನೀವು ಓಕೆ ಅಂದ್ರೆ ಶುರು ಮಾಡೋದೆ. ಓಕೆ ಓಕೆ ಅಂದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ರೆ ನೀವೇ ಆಪರೇಷನ್ ಮಾಡ್ಬೇಕಾದವರು. ಹಂಗೇಳಿ ಮತ್ತೆ ಏನು ಹೇಳಿದ್ರು ಕ್ಲಾರಿಟಿ ಇರಬೇಕು. ನಾನು ಎಂತೆಂತ ಆಪರೇಷನ್ ಮಾಡಿಲ್ಲ. ರಾಮೇಶನ್ ಕಾಲ್ ಆಪರೇಷನ್ ಮಾಡಿದ್ ಯಾರು? ಯಾರು? ನಾನು. ಸತ್ತೋದ್ರಲ್ಲ. ಮಹೇಶನ್ ಕೈ ಆಪರೇಷನ್ ಮಾಡಿದ್ ಯಾರು? ಯಾರು? ನಾನು. ಅವರು ಸತ್ತೋದ್ರಲ್ಲ. ಇವಾಗ ಮಂಜುನು ಕಿಡ್ನಿ ಆಪರೇಷನ್ ಮಾಡೋದು ಯಾರು? ಅವರು ಸತ್ತೋದ್ರಲ್ಲ. ಅವ್ರು ಎಲ್ಲಿ ಸತ್ತೋದ್ರು? ಇಲ್ಲೇ ಬದುಕಿದಾರ ತಾನೇ. ಅವರು ಸತ್ತೋಗ್ತಾರೆ, ಬೆಡ್ಸ್ಕಡ್ತೀರಾ? ನಾನ್ ಸಾಯ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ ಬೆಡ್ಸ್ ಕಟ್ತಿಯಲ್ಲೋ. ಮೊದ್ಲು ಆಪರೇಷನ್ ಮಾಡ್ರು. ಡಾಕ್ಟರ್, BP ನಾರ್ಮಲ್ ಇದೆ. ಡಾಕ್ಟರ್, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಬರ್ತೀನಿ. ನಿನ್ಗೇನು ಹುಷಾರಾಗಬೇಕಂತಿಲ್ವಾ? ನೀವು ಡಾಕ್ಟರ್ ರಾಕೇಶ್ ಅಲ್ವಾ? ಅಲ್ಲಪ್ಪ, ಇವ್ರು ತುಂಬಾ ಒಳ್ಳೆ ಡಾಕ್ಟ್ರು. ನೀನು ಹುಷಾರಾದಂಗೆ ಅಂತ ತಿಳ್ಕೊ. ಥ್ಯಾಂಕ್ ಯು ಡಾಕ್ಟರ್. ಕಟ್ಕೊಂಡಿರೋ ಮೂತ್ರ ಬಿಟ್ಟಷ್ಟೇ ಸಮಾಧಾನ ಆಯ್ತು. ನಿನ್ಗೆ ಈಗ ಒಂದು ಲೋಕಲ್ ಅನಸ್ತೇಷಿಯಾ ಕೊಡ್ತೀನಿ, ಅದಾದ್ರ ಮೇಲೆ ಏನೂ ಆಗಲ್ಲ. ಡಾಕ್ಟ್ರೆ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಬ್ರಾಂಡೆಡೇ ಕೊಡಿ. ಇಲ್ವಾ? ಬೇಡ, ಇದೇ ಹಾಕಿ. ತುಂಬಾ ಭಯ ಆಗ್ತಾ ಇದೆ ಡಾಕ್ಟರ್. ನೀನ್ ಭಯ ಪಡ್ಬೇಕಾದೇನಿಲ್ಲ. ಇಂಥ ಆಪರೇಷನ್ ಎಷ್ಟೋ ಮಾಡಿದಾರೆ ನಮ್ ಡಾಕ್ಟ್ರು. ಏನೋ ಒಂದು 4 ಜನ ಬಿದ್ರು ಮೋಟ್ರಲ್ಲಿ ಹೊತ್ಕೊಂಡು ಹೋಗ್ತಿದ್ರೆ ಸಾಕು. ಎಲ್ಲ ರೆಡಿನಾ? ಬಿದ್ರು ಮೋಟ್ರಾ? ಸ್ಕಾಪಲ್ ಕೊಡಿ, ಸ್ಕಾಪಲ್ ಕೊಡಿ. ನಂಗೆ ಡಿವೋರ್ಸ್ ಕೊಡಿ. ನನಗೆ ಡಿವೋರ್ಸ್ ಕೊಡಿ ಅಂದೆ. ಡಾಕ್ಟರ್ ಹತ್ರ ಏನ್ ಕೇಳಬೇಕು ಏನ್ ಕೇಳಬಾರ್ದು ಗೊತ್ತಾಗಲ್ವ ನಮ್ಮ ನಿಂಗೆ? ಏನ್ ಕೇಳಬೇಕು ಅದು ಫಸ್ಟ್ ಕೊಡು. ಅವರು ನನ್ನ ಗಂಡ, ನನಗೆ ಅವರಿಂದ ಮುಕ್ತಿ ಬೇಕು ಅಷ್ಟೇ. ಅಯ್ಯೋ, ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಚಕ್ಲಿ ತಿಂದಂಗಾಯ್ತಲ್ಲಪ್ಪ. ಅದ್ ಯಾರು ಇಲ್ಲಿ ಕೇಳ್ತಾರಾ? ಚಕ್ಲಿನ ನಾನ್ ಕೇಳ್ತಾ ಇದ್ದೀನಲ್ಲ. ಚಕ್ಲಿನ ಡಿವೋರ್ಸ್ ಅದ್ ನಂಗೆ ಬೇಕು ಅಂದ್ರೆ ಬೇಕು ಅಷ್ಟೇ. ಏನಮ್ಮ ನಿಮ್ ಪ್ರಾಬ್ಲಮ್? ಇವ್ರ ಮುಖ ನೋಡೋದಕ್ಕೂ ನನಗಾಗಲ್ಲ. ಬೆಳಗ್ಗೆ 7ಕ್ಕೂ ಮುಂಚೆ ಹೋಗ್ತಾರೆ, ರಾತ್ರಿ ಮಲಗಿದ ಮೇಲ್ ಬರ್ತಾರೆ, ನಂಗೆ ಟೈಮೇ ಕೊಡಲ್ಲ. ಅಷ್ಟೇ ತಾನೇ? ಆಪರೇಷನ್ ಆದ್ಮೇಲೆ ನಾನ್ ನೋಡ್ಕೋತೀನಿ. ಅಂದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂದೆ. ನನಗೇನಿದ್ರು ಇಲ್ಲೇ ಇವಾಗ್ಲೇ ತೀರ್ಮಾನ ಬೇಕು ಅಷ್ಟೇ. ನಾಳೆ ಅಪಾಯಿಂಟ್ಮೆಂಟ್ ತಗೋತೀನಿ, ಮಾತಾಡ್ಕೊಳ್ಳಿ. ಈಗ ನನ್ನ ಆಪರೇಷನ್ ಮಾಡ್ರು. ಅಪಾಯಿಂಟ್ಮೆಂಟ್ ತಗೊಂಡವ್ರ ಹತ್ರ ಮಾತಾಡೋಷ್ಟು ಟೈಮ್ ನನಗಿಲ್ಲ. ನನಗೇನಿದ್ರು ಇಲ್ಲೇ ತೀರ್ಮಾನ ಆಗ್ಬೇಕು ಅಷ್ಟೇ. ಮೂಗಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಮೂಗಲ್ ಬರೋದು ಗೊಣ್ಣೆ ಡಾಕ್ಟ್ರೆ. ಸಾರಿ, ಬಾಯಲ್ಲಿ ಬಂದಂಗೆಲ್ಲ ಮಾತಾಡ್ಬೇಡ. ನಂಗೆ ಗೊತ್ತು ರೀ, ನಿಮ್ಗೆ ಬೇರೆ ಯಾವ ಜೊತೆನೂ ಕಳ್ ಸಂಬಂಧ ಇದೆ ಅಂತ, ಅದಕ್ಕೆ ನನ್ನನ್ನ ಕಡೆ ಗಮನಿಸ್ತಾ ಇದ್ದೀರಾ. ಅದನ್ನ ಇಲ್ಲಿ ಮಾಡೋದಲ್ಲ, ಮೊದ್ಲು ಸ್ಕಾಲ್ಪಲ್ ಕೊಡು. ನಾನ್ ಕೊಡಲ್ಲ. ನನಗೇನಿದ್ರು
ಇಲ್ಲೇ ಇವಾಗ್ಲೇ ಇಷ್ಟು ದೊಡ್ಡವ್ರ ಮುಂದೆನೆ ತೀರ್ಮಾನ ಆಗ್ಬೇಕು ಅಷ್ಟೇ. ಅವನು ನನ್ನ ಪೇಷಂಟ್. ವಾರೇ ವಾ ಗಣಸೆ, ಅವರು ನಿನ್ ಪೇಷಂಟು. ನಾನು ನಿನ್ ಹೆಂಡತಿ ಅಂತ ಗೊತ್ತಿದ್ಯೋ ಇಲ್ಲೋ? ಮೇಡಮ್, ಸಂಸಾರ ಅನ್ನೋದು ಹಾಲಿನ ಥರ, ಜಾಸ್ತಿ ಕುದಿಸಿದಷ್ಟು ಹುಕ್ತದೆ, ಕುದಿಸ್ಲಿಲ್ಲ ಅಂದ್ರೆ ಹೊಡೆದೋಗುತ್ತೆ. ಗಂಡ ಹೆಂಡತಿ ಜಗಳ ಆಡ್ತಿರ್ಬೇಕಾದ್ರೆ ನೀವೇನ್ರಿ ಮಧ್ಯೆ ದೊಣ್ಣೆ ಅಲ್ಲಾಡ್ಸೋದು? ರೀ ಮಂಗಳವ್ರೆ, ನೀವು ಅದ್ರ ಸ್ಕಾಪಲ್ ಕೊಡಿ. ಎಸ್ ಡಾಕ್ಟರ್. ಸ್ಕಾಪಲ್ ಕೊಡಿ. ನಾನ್ ಕೊಡಲ್ಲ. ಹಲೋ, ಸ್ಕಾಪಲ್ ಕೊಡಿ ಅಂದೆ. ಕೊಡಲ್ಲ ಕಣೆ. ಅದ್ ನಂದು ಕಣೆ. ಕೊಡಲ್ಲ ಕಣೆ. ನಿಮ್ಗಿಂತ ನಾನೇ ಎಷ್ಟೋ ವಾಸಿ. ಮೆಕ್ಯಾನಿಕ್ ಕೆಲ್ಸನಾದ್ರೂ ಸರಿಯಾಗಿ ಮಾಡ್ತೀನಿ. ಇವಾಗ ಏನ್ ಕೊಡ್ತೀಯಾ ಇಲ್ವಾ? ಇದು ನಿಮಗೆ ಬೇಕಲ್ವಾ? ತಗೊಳ್ಳಿ. ಡಾಕ್ಟರ್, ಫೋನ್ ಇದೆಯಾ? ಯಾಕೆ? ನನ್ನ ಮನೆಗೆ ಫೋನ್ ಮಾಡಿ ನಾನು ಅಂತ್ಯ ಸಂಸ್ಕಾರಕ್ಕೆ ರೆಡಿ ಮಾಡ್ಕೊಳಕ್ಕೆ ಹೇಳ್ಬಿಡ್ತೀನಿ. ಯಾಕೆ ಒಳ್ಳೆ ಮಗು ತರ ಆಡ್ತಾ ಇದೀಯಾ? ನಮಗೆ ಮಕ್ಕಳಿಲ್ವಲ್ರಿ? ನನ್ನ ಮಗುನೇ ನಮ್ಮ ಮಗು ತರಾನೇ ಆಡ್ತೀನಿ. ಏನೇ ನೀನು? ಡಾಕ್ಟ್ರೇ, ನೀವು ಕೊಟ್ಟಿರೋ ಮದ್ದಿನ ಪವರ್ ಇಳಿತಾ ಇದೆ. ನನಗೆ ತುಂಬಾ ನೋವಾಗ್ತಾ ಇದೆ ಡಾಕ್ಟ್ರೇ. ನೋವು? ನಿನಗೆ ಹೊಟ್ಟೆ ನೋವು, ನನಗೆ ಮನಸ್ಸಲ್ಲಿ ನೋವು. ನನ್ನ ನೋವನ್ನ ನಾನು ಯಾರ ಹತ್ರ ಹೇಳ್ಕೊಡ್ಲಿ? ಒಂದ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಡಾಕ್ಟ್ರೇ, ತುಂಬಾ ನೋವಾಗ್ತದೆ ಡಾಕ್ಟ್ರೆ. ಇರ್ತೀನಿ. ನಾ ಸುಮ್ಮನಿದ್ರೆ ನಿಮಗೆ ಚಂದ ಅಲ್ಲ? ಇರ್ತೀನಿ, ಶಾಶ್ವತವಾಗಿ ಸುಮ್ಮನೆ ಬಿಡ್ತೀನಿ. ನಿಮ್ ಸಮಸ್ಯೆಗೆ ನಾನು ಪರಿಹಾರ ಕೊಡ್ತೀನಿ, ಸುಮ್ಮನೆ ಇರಮ್ಮ. ನೀನೇ ಹೊಟ್ಟೆಲಿ ಗೆಡ್ಡೆ ಬೆಳೆಸ್ಕೊಂಡು ಒದ್ದಾಡ್ತಿದ್ಯಾ, ನಮ್ ಸಮಸ್ಯೆಗೆ ಪರಿಹಾರ ಹೇಳ್ತೀಯಾ? ಅದಕ್ಕೆ ಬಂದ ನದೆ ಮೇಲೆ ಡ್ಯಾನ್ಸ್ ಮಾಡಿ ಬನ್ನಿ. ನನಗೂ ಹೆಂಡತಿ ಮಕ್ಳ ಅವರೇ ಕಣಮ್ಮ. ಆದ್ರೆ ನನಗ್ ಮಕ್ಕಳಿಲ್ವಲ್ಲ. ಗಿಡ ನೆಟ್ಟಿದ ತಕ್ಷಣ ಹಣ್ಣು ಬೇಕಂದ್ರೆ ಆಗುತ್ತಾ? ಸ್ವಲ್ಪ ಹೊತ್ತು ಕಾಯ್ಬೇಕು ಕಣಮ್ಮ. ಗಿಡ ನೆಟ್ರೆ ಮಾತ್ರ ಸಾಕಾಗಲ್ಲ, ಅದ್ರ ಬುಡಕ್ಕೆ ಗೊಬ್ಬರ ನೀರೆಲ್ಲ ಸರಿಯಾಗಿ ಹಾಕ್ಬೇಕು. ಹೇಳ್ರಿ ಅವ್ರಿಗೆ. ಡಾಕ್ಟ್ರೆ, ಕಾಟನ್ ಇದೆಯಾ? ಯಾಕೆ? ಅವ್ರ ಬಾಯಿ ತುರ್ಕಾಕೆ. ಇವಾಗಾದ್ರೂ ಗೊತ್ತಾಯ್ತಾ ನನ್ನ ಪ್ರಾಬ್ಲಮ್ ಏನು ಅಂತ? ನನಗೆ ಗೊತ್ತಾಯ್ತು ರೀ. ನಾನೇ ನಿಮ್ ಪ್ರಾಬ್ಲಮ್ ಅಲ್ಲ. ಯಾಕೆ ಒಳ್ಳೆ ಬಾಯಿ ಬಡ್ಕಿ ತರ ಆಗ್ತಾ ಇದ್ಯಾ? ಹೌದ್ರಿ, ನಾ ಬಾಯಿ ಬಡ್ಕಿನ ಏನ್ ಇವಾಗ? ನಿನ್ ಜೊತೆ ಯಾವ ಗಂಡುಗೂ ಸಂಸಾರ ಮಾಡಕ್ ಆಗಲ್ಲ. ಮಾಡ್ಬೇಡ್ರಿ, ಮಾಡ್ಲೇಬೇಡಿ. ಅದಕ್ಕೆ ತಾನೇ ನಾನು ನಿಮ್ಮ ಹತ್ರ ಡಿವೋರ್ಸ್ ಕೇಳ್ತಿರೋದು. ಹಲೋ, ಸ್ವಲ್ಪ ಸುಮ್ಮನೆ ಇರಿ. ನನ್ನ ಮನೇಲೂ ಇದೇ ಸಮಸ್ಯೆ ಇತ್ತು. ಸ್ವಲ್ಪ ದಿನ ಇಬ್ರು ಲಾಂಗ್ ಟೂರ್ ಹೋಗಿ ಇಬ್ರು ಏಕಾಂತವಾಗಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀವ್ ಹೇಳೋದ್ರಲ್ಲೂ ಅರ್ಥ ಇದೆ, ಆದ್ರೆ ಆ ವಿಷಯನ ಈ ಕತೆ ಸ್ವಲ್ಪ ಹೇಳಿ. ಸರ್, ನಾನು ಇವಳಿಗೋಸ್ಕರ 2 ಫಾರಿನ್ ಟಿಕೆಟ್ ಬುಕ್ ಮಾಡಿದ್ದೆ. ಆದ್ರೆ ಇವಳಿಗೆ ಹೇಳ್ದೆ ಸರ್ಪ್ರೈಸ್ ಕೊಡೋಣ ಅಂತ ಸುಮ್ಮನೆ ಇದ್ದೆ ಅಷ್ಟೇ. ಹೌದಾ? ಸಾರಿ ರೀ. ಇರ್ಲಿ, ಪರವಾಗಿಲ್ಲ. ನಾನೇನಂತ ಇವಾಗಾದ್ರೂ ಅರ್ಥ ಆಯ್ತಲ್ಲ. ಹೌದು. ಎಲ್ಲಿಗೆ ಹೋಗೋಣ? ಆಸ್ಟ್ರೇಲಿಯಾನ, US-ನ? ಬಾತ್ರೂಮ್ ಅಲ್ಲ, ಬೆಲ್ಜಿಯಂ. ಡಾಕ್ಟ್ರೆ, ಫೋನ್ ಇದೆಯಾ? ಯಾಕೆ? ನಾನೇ ನೆಟ್ಟಲ್ಲಿ ನೋಡ್ಕೊಂಡು ಆಪರೇಷನ್ ಮಾಡ್ಕೊಬಿಡ್ತೀನಿ. ಏನಂತ ಮಾಡ್ಕೋತೀರಾ? ಔಟು ಗಡ್ಡೆ ಆಪರೇಷನ್ ಅಂತ. ಡಾಕ್ಟರ್, ಡಾರ್ಲಿಂಗ್, ಬೇಗ ಕೊಡಿ. ಸ್ಕಾಪಲ್ ಕೊಡಿ. ನೀವು ಟೂರ್ಗೆ ಹೋಗ್ತಾ ಇರೋ ವಿಷಯ ನಂಗೆ ಹೇಳಲೇ ಇಲ್ಲ. ನೀವು ಅವಳ ಜೊತೆ ಟೂರ್ಗೆ ಹೋಗ್ತಾ ಇರೋ ವಿಷಯ ನನಗೆ ಯಾಕೆ ಹೇಳಲಿಲ್ಲ ಅಂತೆ. ಏನು ಉಶಿಶ್ ಅಂತೆಲ್ಲ ಹೇಳ್ಬೇಡಿ. ನಾನು ನಿಮ್ ಲೈಫ್ ನ ಸೆಕೆಂಡ್ ಹಾಫ್ ಅಲ್ಲೇ ಬಂದಿರಬಹುದು, ಆದ್ರೆ ನಾನು ಸೆಕೆಂಡ್ ಹ್ಯಾಂಡಲ್ ಅಲ್ಲ. ನನ್ ಮಾತಿಗೆ ಒಂಚೂರು ಬೆಲೆ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅಯ್ಯೋ ರಾವ, ಮ್ಯಾಚ್ ಮುಗೀತು ಅನ್ಕೊಂಡ್ರೆ ಮತ್ತೆ ಸೆಕೆಂಡ್ ಇನ್ನಿಂಗ್ ಶುರುವಾಯ್ತಲ್ಲಪ್ಪ. ಪೇಷಂಟ್ ಮುಚ್ಕೊಂಡ್ ಮಲ್ಕಳಯ್ಯ. ಬನ್ರಿ ಈ ಕಡೆ. ಏನು? ಇವಳೇನಾ ಆ ಪಾತ್ರಗಿತ್ತಿ? ನಾನಲ್ಲ ಕಣೆ ಪಾತ್ರಗಿತ್ತಿ, ನೀನು. ನನ್ನ ಗಂಡಂಗೆ ಗಾಳ ಹಾಕಿ ನನ್ನನ್ನೇ ಪಾತ್ರಗಿತ್ತಿ ಅಂತೇನೆ. ನೀನು ಕಡೆ, ನಾನಲ್ಲ. ಭಿನ್ನಾಣಗಿತ್ತಿ. ನೀನು ಬಿಕ್ನಾಸಿ. ಬಿಕ್ನಾಸಿ ಅಂತೇನೆ. ಹೋಗಲೇ ರೀ,
ಅವಳಿಗೆ ಹೇಳ್ಬಿಡಿ, ಇದೆಲ್ಲ ಚೆನ್ನಾಗಿರಲ್ಲ ಆಮೇಲೆ. ನೀವಿಬ್ರು ಅಂಡ್ಕೊಂಡಿದ್ರೆ ಮಾತ್ರ ಚೆನ್ನಾಗಿರುತ್ತಾ? ಇದೇನು ಆಸ್ಪತ್ರೆ ಅನ್ಕೊಂಡ್ರೆ ಮಾರ್ಕೆಟ್ ಅನ್ಕೊಂಡ್ರ? ಡಾಕ್ಟರ್ ಆಪರೇಷನ್ ಮಾಡೋಗ್ರಿ. ಏ ಹೋಗ್ರಮ್ಮ. ಸಮಾಧಾನ. ಸ್ಕಾಪಲ್ ಕೊಡಿ. ಅವಳನ್ನ ಕೇಳಿ. ಸ್ಕಾಪಲ್ ಕೊಡಿ. ಅವಳನ್ನೇ ಕೇಳಿ. ಸ್ಕಾಪಲ್ ಕೊಡಿ. ನನ್ನ ಊಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳನ್ನ ಫಾರಿನ್ ಟೂರ್ ಕರ್ಕೊಂಡು ಹೋಗೋ ಪ್ಲಾನ್ ಹಾಕಿದ್ರಲ್ಲ, ಅವಳನ್ನ ಕೇಳಿ. ಸ್ಕಾಪಲ್ ಕೊಡಿ. ಕಟ್ಕೊಂಡು ಹೆಂಡತಿ ಬದುಕಿರ್ಬೇಕಾದ್ರೆ ಇನ್ನೇ ಅವಳನ್ನ ಊಟಕ್ಕೆ ಕರ್ಕೊಂಡು ಹೋಗೋ ಪ್ಲಾನ್ ಮಾಡಿದ್ರಲ್ಲ, ಅವಳನ್ನ ಕೇಳ್ರಿ. ಸ್ಕಾಪಲ್ ಕೊಡಲ್ಲ. ಸ್ಕಾಪಲ್ ನಾನು ಕೊಡಲ್ಲ. ನಾನು ಈ ಆಪರೇಷನ್ ಮಾಡಲ್ಲ. ಡಾಕ್ಟರ್, ನಾನು ಈ ಆಪರೇಷನ್ ಮಾಡಲ್ಲ. ಬೇಕಾದ್ರೆ ಹೋಗಿ ನೀವೇ ಮಾಡ್ಕೊಳ್ಳಿ. ಇನ್ನು 1 ನಿಮಿಷನೂ ನಾನು ಇಲ್ಲಿರಲ್ಲ. ಮಂಜು ಡಾಕ್ಟರ್, ನಿಮ್ಮ ಆಪರೇಷನ್ ನಾನು ಮಾಡ್ತೀನಿ, ನೀವೇನು ಹೆದರ್ಕೋಬೇಡಿ. ಆಪರೇಷನ್ ಲ್ಯಾಗ್ ಮಾಡಬೇಡಿ ಡಾಕ್ಟ್ರೆ. ಓಕೆ ಓಕೆ ಓಕೆ. ನರ್ಸ್ ಸ್ಕ್ಯಾಪಲ್ ಕೊಡಿ. ನನ್ನ ಗಂಡ ಇನ್ಯಾವಳ ಜೊತೆ ಏನೋ ನಾವರಂಗಿ ಆಟ ಆಡ್ತಿರ್ಬೇಕಾದ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ, ನೀನು ಒಬ್ಬ ಗಂಡಸೇನೋ ಅಲ್ವಾ? ನಿನ್ಗೆ ಆಪರೇಷನ್ ಆಗ್ಬೇಕೋ ಬೇಡವೋ? ಕನ್ಫರ್ಮ್ ಗಂಡಸೆ. ನಾನು ನಿಮ್ಮನ್ನ ಫಾರಿನ್ ಟೂರ್ ಕರ್ಕೊ ಹೋಗ್ಬೋದಾ? ಏನ? ಅಲ್ಲ, ಅವ್ರು ಕರ್ಕೋ ರೀತಿ ಕಾಣ್ತಾ ಇಲ್ಲ, ಅದಕ್ಕೆ. ಹೌದಾ? ಫಾರಿನ್ ಟೂರ್ ಕರ್ಕೊಂಡು ಹೋಗ್ತೀರಾ? ಸೋ ಕೊಲೆ. ಅಯ್ಯೋ ಕೊಲೆ ಕೊಲೆ. ಬಾರೋ ಫಾರಿನಿಗೆ ಬರ್ತೀನಿ ಬಾರೋ. ಎಲ್ರು ಹೋದ್ರೆ ನನ್ನ ಆಪರೇಷನ್ ಮಾಡೋದು ಯಾರಪ್ಪ? ನಿಮ್ಮ ಆಪರೇಷನ್ ನಾನು ಮಾಡ್ತೀನಿ. ಡೋಂಟ್ ವೆರಿ, ಇವೇನು ಹೆದರ್ಕೋಬೇಡಿ. ಇಂಥ ಆಪರೇಷನ್ ನಾನು ತುಂಬ ಮಾಡಿಬಿಟ್ಟಿದ್ದೀನಿ. ಓಕೆ, ಡೋಂಟ್ ವೆರಿ. ಮಾಡ್ತೀನಿ ಖಂಡಿತವಾಗೂ ನಿಮ್ಮ ಆಪರೇಷನ್ ನಾನು ಮಾಡ್ತೀನಿ. ಓಕೆ. ಓಹ್, ಹಿಂಗೆ ಬಿಟ್ಟು ಹೋಗ್ಬಿಟ್ಟರು. ಇದೇನು ಮಾಂಸದ ಗೆಡ್ಡೆನ ಇದು? ಬಡ್ಡೆ ಇದ್ದಂಗೆ ಅದಲ್ಲಪ್ಪ ರೀ. ಅವ್ರು ಅವಾಗಲೇ ಆ ಕಡೆ ಕುಯ್ದಿದ್ರು. ಹಾಂ, ಹಂಗೂ ಮಾಡಿಬಿಟ್ರಾ? ಓಕೆ, ಕ್ಲಿಯರ್ ಆಗಿದೆ. ಓಕೆ, ಎನಿವೆ ಥ್ಯಾಂಕ್ ಯು ಡಾಕ್ಟರ್. ದೇವ್ರು ಬಂದಂಗೆ ಬಂದು ಕಾಪಾಡಿದ್ರಿ. ನಿಮ್ಮ ಹೆಸರು? ಇಷ್ಟೊತ್ತು ಬಿಲ್ಡಪ್ ಕೊಟ್ರಲ್ಲ, ಅದೇ ಡಾಕ್ಟರ್ ರಾಕೇಶ್. ಏನಪ್ಪ, ನಿನಗೆ ಆಪರೇಷನ್ ಆಯ್ತಲ್ವಾ? ಅದನ್ನೇ ತೆಗೆದುಬಿಟ್ರಂತೆ. ಮನುಷ್ಯಂಗೆ ಬೇಕಾಗಿರೋದೆ ಕಿಡ್ನಿ ಕಣೋ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದೆಯಾ ಇಲ್ವಾ? ಇದೆ ತಾನೆ? ಎಲ್ಲಪ್ಪ ಅವ್ನು ಡಾಕ್ಟ್ರು ಏನ್ ತೆಗ್ದಪ್ಪ? ಮಾಂಸದ ಗುಡ್ಡೆ. ಮಾಂಸದ ಗುಡ್ಡೆ ಬಿಸ್ಕೆಟ್ ಹೇಳ್ದಂಗೆ ಹೇಳ್ತಾ ಇದ್ದಾರೆ. ಇರ್ಲಿ ಬಿಡಿ. ಆದ್ರೂ ಈ ಆಪರೇಷನ್ ನೋಡಿ ನನಗೆ ಒಂಥರ ಒಂದ್ಸಲ ಕಲಕ್ಬಿಟ್ಟಿದೆ. ಯಾಕಂದ್ರೆ ಪಾಪ ಯಾರ್ದೋ ಜಗಳ ಬಲಿಪಶು ಆಗಿದ್ದು. ಆದ್ರೂ ನಮ್ಮ ಜಡ್ಜಸ್ಗೆ ಈ ಆಪರೇಷನ್ ಎಷ್ಟರ ಮಟ್ಟಿಗೆ ಇಷ್ಟ ಆಯ್ತು ಅಂತ ಕೇಳೋಣ. ಡಾಕ್ಟರ್, ಚಿಂದಿ ಉಡಾಯಿಸ್ಬಿಟ್ರಿ ಎಲ್ಲ. ಪೇಷಂಟ್ ಮಿಸ್ಟರ್ ಮಂಜುನಾಥ್, ನಿಮ್ಮ ಪ್ರಾಬ್ಲಮ್ ಏನು? ಅಪೆಂಡಿಕ್ಸ್ ಯಾವ ಕಡೆ ಕುಯ್ತಾರೆ? ಒಂದ್ ಕಡೆ ತೋರಿಸ್ತಾ, 2 ಕಡೆನೂ ಕುಯ್ದ್ಬಿಟ್ರು ಸರ್. ಅಲ್ಲ, ಕಂಡ್ ಕಡೆ ಕುಯ್ತಾ ಇದ್ರು ರೀ. ಅವ್ರು ನಮಗೊಂದೇ ಕನ್ಫ್ಯೂಸ್, ಇವ್ರು ಏನ್ ಕುಯ್ತಿದ್ದಾರೆ ಏನ್ ತೆಗಿತಿದ್ದಾರೆ ಅಂತ ಅರ್ಥನೇ ಆಗಿಲ್ಲ. ಓಕೆ, ಒನ್ಸ್ ಅಗೈನ್ ನಮ್ಮ ಕಲಾವಿದರೆಲ್ಲರೂ ಕೂಡ ಅದ್ಭುತ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಎಲ್ಲರೂ ಕೂಡ. ನನಗೆ ಏವಿನ ಲೈವ್ಗೆ ಮಿಕ್ಸ್ ಮಾಡಿದ್ದು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಎಕ್ಸ್ಟ್ರಾಡಿನರಿ, ಅದು ಬಹಳ ಸೂಪರ್ ಆಗಿತ್ತು. ಅದಾದ್ಮೇಲೆ ಖಂಡಿತವಾಗಲೂ ನಾವು ಯಾರೂ ನಿರೀಕ್ಷೆ ಮಾಡಲಿಲ್ಲ ಆಪರೇಷನ್ ಥಿಯೇಟ್ರಲ್ಲಿ ಸೌತಿಯರ್ ಕಿತ್ತಾಡ್ತಾರೆ ಅಂತ. ಡಾಕ್ಟ್ರೇ, 2 ತಪ್ಪು ಕೆಲಸ ಮಾಡಿದ್ರಿ ಡಾಕ್ಟ್ರೇ. ಹೇಳಿ. 2ನೇದು ಕಟ್ಕೊಳ್ಳೋದು ಅಕ್ಷಮ್ಯ ಅಪರಾಧ. ಆ 2ನ್ನೂ ಆಪರೇಷನ್ ಥಿಯೇಟ್ರಲ್ಲಿ ಇಟ್ಕೊಳ್ಳೋದಿದೆಯಲ್ಲ, ಅದು ಇನ್ನೂ ಅಪರಾಧ ರೀ. ಅದಕ್ಕಿಂತ ದೊಡ್ಡ ಘೋರ ಇನ್ಯಾವುದೂ ಇಲ್ಲ. ಬಟ್ ತುಂಬಾ ಅಂದವಾಗಿತ್ತು. ಕಲ್ಪನೆಗೆ ನಿಲುಕದ ಒಂದು ಕಾನ್ಸೆಪ್ಟ್ ಇದು. ತುಂಬ ಚೆನ್ನಾಗಿತ್ತು. ಎಂಟರ್ಟೈನ್ಮೆಂಟ್ ಪಾರ್ಟ್ ಅಂತೂ ಮೈಂಡ್ ಬ್ಲೋಯಿಂಗ್ ಅಪ್ಪ, ಮೈಂಡ್ ಬ್ಲೋಯಿಂಗ್. ಒಬ್ಬ ಕಲಾವಿದ ನಿದ್ದೆ ಮಾಡಿದ್ರು ನಗಿಸ್ಬೋದು, ಅವನೇ ಕಲಾವಿದ. ಇವತ್ತು ಮಂಜ ಸ್ಟ್ರೆಚರಲ್ಲಿ ಮಲ್ಕೊಂಡು ಎಂಟರ್ಟೈನ್ ಮಾಡಿದ್ದಾನೆ. ಎಕ್ಸ್ಟ್ರಾರ್ಡಿನರಿ ಮಂಜ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಶ್ರುತಿ. ಅಪ್ಪ, ಯಾವ ಡಾಕ್ಟ್ರು? ನಾನಂತೂ ಇಷ್ಟು ನಕ್ಕು ಬಹಳ ದಿನ ಆಗೋಗಿತ್ತು. ನಕ್ಕು ಹತ್ತಿರೋದು ಬಹಳ ಅಪರೂಪ. ಅದು ಇವತ್ತು ನಿಮ್ಮ ಸ್ಕಿಟ್ ನೋಡಿ ಆಗೋಯ್ತು ನನಗೆ. ಅಷ್ಟು ಚೆನ್ನಾಗಿತ್ತು ನಿಮ್ಮ ಸ್ಕಿಟ್ಟು.
ಡೈಲಾಗ್ ತುಂಬಾ ಅದ್ಭುತ ಆಗಿತ್ತು ಮಂಜ. ನನಗೆ ಅದು ಒಂದು ಡೈಲಾಗ್ ಮಾತ್ರ ನನ್ನ ಕೈ ತಡ್ಕೊಳಕ್ಕೆ ಆಗ್ಲಿಲ್ಲ. ನೀವು ಆಪರೇಷನ್ ಮಾಡದೆ ಆದ್ರೆ ಆ ಇಂಟರ್ನೆಟ್ ಆನ್ ಮಾಡೋ, ಇಂಟರ್ನೆಟ್ ಅಲ್ಲಿ ನೋಡಿ ನಾನೇ ಆಪರೇಷನ್ ಮಾಡ್ಕೋತೀನಿ ಎಂದಿದ್ದು ಸರ್. ಟೈಮಿಂಗ್ ಅದಕ್ಕೆ ಏನಂತ ಸರ್ಚ್ ಮಾಡ್ತೀವಿ ಇಂಟರ್ನೆಟ್ ಅಲ್ಲಿ? ಹೌ ಟು ಗಡ್ಡೆ ಆಪರೇಷನ್. ಹೌ ಟು ಕಟ್ಟಿ ಆಪರೇಷನ್. ಆ ಟೈಮಿಂಗು ಅದೆಲ್ಲ ತುಂಬಾನೇ ಚೆನ್ನಾಗಿತ್ತು. ಫಾರ್ ದ ಫಸ್ಟ್ ಟೈಮ್ ಮಜಾ ಭಾರತ ಹಾಸ್ಪಿಟ್ಲು ಆಗೋಗುತ್ತೆ ಅನ್ನೋದನ್ನ ನೋಡಿದೆ ನಾನು. ಆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿರುತ್ತು. ನನಗೆ ಇದರಲ್ಲಿ ಏನು ಮೆಸೇಜ್ ಹೇಳಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಟೈಮಿಂಗ್ ಸೆನ್ಸ್ ಎಲ್ರದ್ದು ಅದ್ಭುತವಾಗಿತ್ತು. ಸ್ಕ್ರಿಪ್ಟು ಸೂಪರ್ಬ್ ಆಗಿತ್ತು. ಡೈಲಾಗ್ಸು ಸೂಪರ್ ಆಗಿತ್ತು. ನೀವು ಅಷ್ಟು ಜನ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ರಪ್ಪ. ನನಗೆ ಅದು ತುಂಬಾ ಖುಷಿ ಆಯಿತು. ಸೂಪರ್. ಥ್ಯಾಂಕ್ ಯು ವೆರಿ ಮಚ್ ರಾಧಿಕಾ ಅವರೇ. ಇಡೀ ತಂಡ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನನಗೆ ತುಂಬಾ ಇಷ್ಟ ಆಯ್ತು ಇದು. ಅಲ್ಲಿ ಸ್ಟ್ರೆಚರ್ ಇಟ್ಕೊಂಡು ಫುಲ್ ನೀವು ಅದನ್ನು ತಿರುಗಿಸ್ತಾ ಇದ್ರಲ್ಲ, ಅದನ್ನು ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ನಾನು ನೋಡ್ತಾ ಇದ್ದೆ ಹೆಂಗೆ ನೀವು ಕೋಆರ್ಡಿನೇಟ್ ಮಾಡ್ತೀರಾ ಅದನ್ನು, ನಿಮ್ಮ ಡೈಲಾಗ್ ಹೇಳ್ಕೊಂಡು ಬಾಡಿಯಲ್ಲಿ ಅದನ್ನು ಮೂವ್ ಮಾಡಿಕೊಂಡು ಮೂವ್ಮೆಂಟು ಡೈಲಾಗ್ ಹೇಗೆ ಮಾಡ್ತೀರಾ ಅಂತ ತುಂಬಾ ಇಷ್ಟ ಆಯಿತು ನನಗೆ. ಮತ್ತು ಸರ್ ಹೇಳ್ದಂಗೆ AV ಜೊತೆ ನೀವು ನಿಮ್ಮ ಒಂದು ಎಂಟ್ರಿ ತೊಗೊಂಡ್ರಲ್ಲ, ದಟ್ ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಒಂದು ವಿಭಿನ್ನವಾಗಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ದೀರಾ. ಸೊ ವೆರಿ ಗುಡ್. ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ರಾಧಿಕಾ. ಸುಂದರಾಜ್ ಸರ್, ನಿಮಗೆ ಹೇಗೆ ಅನಿಸ್ತು? ಅಫ್ಕೋರ್ಸ್ ಮಜಾ ಭಾರತ, ಮಜಾ, ಕಿಕ್ಕು ಅವೆಲ್ಲ ಚೆನ್ನಾಗಿದೆ. ಪಾತ್ರಧಾರಿಗಳೆಲ್ಲ ಅವರವರ ಪಾತ್ರಗಳು ಮಾಡಿದ್ದಾರೆ. ಇಂಥ ವೇದಿಕೆ ಸಿಕ್ಕಿದಾಗ ಇಟ್ಟ ಆಡಿಸ್ಬಿಡ್ಬೇಕು. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಭಾಳ ಚೆನ್ನಾಗಿ ಆಪರೇಷನ್ ಮಾಡಿದ್ದೀರಾ, ಭಾಳ ಚೆನ್ನಾಗಿ ಆಪರೇಷನ್ ಮಾಡಿಸ್ಕೊಂಡಿದ್ದೀರಾ. ಜೋಗುಮಾರ್ ಸ್ವಾಮಿ ತಂಡಕ್ಕೆ ಮತ್ತೊಂದ್ಸಲಿ ಜೋರಾಗಿ ಚಪ್ಪಾಳೆ ಹೊಡೆದ ಕಲ್ಸ್ಕೋಣ. ಥ್ಯಾಂಕ್ ಯು. ಇವತ್ತು ಕಿರೀಟ ಯಾರಿಗೆ ಸಿಗ್ಬೋದು ನಿರಂಜನ್? ಆಫ್ಟರ್ ದುಂಡು ಮೇಜಿನ ಚರ್ಚೆ ಯಾರಿಗೆ ಹೋಗ್ತದೆ ಕಿರೀಟ? ಪೇಷಂಟ್ ಮಂಜುನಾಥ್. ಈ ಪ್ರೋಗ್ರಾಮ್ಗೆ ನನಗೆ ಅವಕಾಶ ಕೊಟ್ಟಂಥ ಕಲರ್ ಸೂಪರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಅಣ್ಣ ರಾಜಣ್ಣವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಎಲ್ಲ ಸಹ ಕಲಾವಿದರಿಗೆ, ಮೆಂಟರ್ಸ್ಗೆ, ನನ್ನ ಸ್ಟಾಫ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಿನಗೆ ಕಿರೀಟ ಬಂದು ನಮಗೂ ಅಷ್ಟೇ ಖುಷಿ ಆಯಿತು. ಸೊ ನೀವು ಹೊರಡೋಕ್ಕಿಂತ ಮುಂಚೆ ನಿನ್ನ ಸ್ಟೈಲಲ್ಲಿ ಒಂದ್ಸಲಿ ನಿನ್ನ ಸ್ಟಾಫ್ಗಳಿಗೆಲ್ಲ ಅಂದ್ಬಿಟ್ಟು ಹೋಗು. ಎಸ್, ಇಷ್ಟದಂಗ ನಮ್ಮ ಜೊತೆ ಕಾಫಿ ತೋಟ ತಂಡ ಇತ್ತು. ಸೊ ರಾಧಿಕಾ ಅವರಿದ್ರು, ಹಾಗೆ ನಮ್ಮ ಆಲ್ ಟೈಮ್ ಫೇವ್ರೇಟ್ ಸುಂದರಾಜ್ ಸರ್ ಇದ್ರು. ದಯವಿಟ್ಟು ಇಬ್ರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಸುಂದರಾಜ್ ಸರ್ ನಾವು ಈಗಾಗಲೇ ಕೇಳ್ಬಿಟ್ಟಿದ್ದೀವಿ, ಯಾಕಂದ್ರೆ ಒಂದ್ಸಲಿ ಬಂದಿಯಾರ ಅವರು, ಕಾರ್ಯಕ್ರಮ ಹೇಗೆ ಅನ್ನಿಸ್ತು ಅಂತ ಹೇಳಿದ್ದಾರೆ. ರಾಧಿಕಾ, ನೀವು ಮೊದಲನೇ ಸಲ ಬರ್ತಾರದಲ್ಲ ಇದು, ಸೊ ಹೇಗೆ ಅನಿಸ್ತಾ ಇದೆ? ಮತ್ತೆ ಬರಬೇಕು ಅನಿಸ್ತಾ ಇದೆಯಾ? ಅಯ್ಯೋ ಖಂಡಿತ ಮತ್ತೆ ಬರಬೇಕು ಅನಿಸ್ತಾ ಇದೆ. ಕಾರ್ಯಕ್ರಮ ಅಷ್ಟು ಬೇಗ ಮುಗ್ದೋಯ್ತಾ ಅಂತ ಅನಿಸ್ತಾ ಇದೆ. ಆ್ಯಕ್ಚುಲಿ ನನಗೆ ತುಂಬಾ ಖುಷಿ ಆಯಿತು. ಇಷ್ಟೊಂದು ನಕ್ಕಿದ್ದೀನಿ ನಾನು. ಆ್ಯಕ್ಚುಲಿ ಎಲ್ಲ ಕಲಾವಿದರಿಗೂ ಥ್ಯಾಂಕ್ಸ್ ಹೇಳಬೇಕು ನಾನು. ಆಮೇಲೆ ನಿಮಗೂ ಕೂಡ ಕಲರ್ ಸೂಪರ್ಗೆ, ಯಾಕಂದರೆ ಇಂತಹ ಒಂದು ಶೋಸ್ಗಳು ತುಂಬ ಅಪರೂಪ. ಶೋ ಆಫ್ ಇಲ್ದಿರೋ ಶೋ. ಸೊ ಐ ಥಿಂಕ್ ಇಟ್ ಈಸ್ ವೆರಿ ನೈಸ್. ತುಂಬಾ ಚೆನ್ನಾಗಿದೆ. ಎಲ್ಲರೂ ಕಾಫಿ ತೋಟ ಚಿತ್ರನ ನೋಡಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಸುಂದರ್ ಸರ್, ನಿಮ್ಗೆ ಅನಿಸ್ತು ಸರ್? ಮಜಾ ಭಾರತ ಒಂಥರ ಕಿಕ್ ಕೊಡುವಂಥ ಕಾರ್ಯಕ್ರಮ. ಅದನ್ನು ಯೂಶುವಲಾಗಿ ಈ ನಿರ್ವಹಣೆ ಮಾಡ್ತಾರಲ್ಲ ಅವ್ರಿಗೆ ನಾವು ಮೊದಲು ಅವ್ರಿಗೆ ಧನ್ಯವಾದಗಳನ್ನ ಹೇಳಬೇಕು. ನಮ್ಮ ಈ ಕಾಫಿ ತೋಟನ ನಾವು ಒಂದು ಪ್ರಮೋಷನ್ಗೋಸ್ಕರ ಬಂದಿದ್ದೀವಿ. ನಾಯಕ ನಟಿ ನಮ್ಮ ರಾಧಿಕಾ ಚೇತನ್ ಹಾಗೂ ನಾನು. ಬಹುಶಃ ಎಲ್ಲರ ಒಂದು ಸಪೋರ್ಟ್ ಇದ್ದರೆ ಈ ಚಿತ್ರ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಯಂಗರ್ ಜನ್ರೇಷನ್ ಪ್ರತಿ ಒಬ್ಬ ಕನ್ನಡಿಗನೂ ನೋಡಬೇಕಾದಂಥ ಚಿತ್ರ ಕಾಫಿ ತೋಟ. ಆಲ್ ದ ಬೆಸ್ಟ್ ಫಾರ್ ಯು. ಆಲ್ ದಿ ಬೆಸ್ಟ್ ಸರ್. ನಮ್ಮ ಮಜಾ ಭಾರತದ ತಂಡದ ಪರವಾಗಿ. ನನ್ನ ಒಂದು ತೋಟ ಇದೆ, ಕಾಫಿ, ಹುರುಳಿಕಾಯಿ, ಈರುಳ್ಳಿ ಎಲ್ಲ ಬೆಳಿತೀನಲ್ಲಿ. ಸೊ ಅಲ್ಲಿ ಒಂದು ಗಿಡಮೂಲಿಕೆಯಿಂದ ಮಾಡಿರೋಂಥ ಒಂದು ಗಿಫ್ಟ್ ನಿಮಗೋಸ್ಕರ ನಾನು ತಯಾರಿಸಿದ್ದೀನಿ. ಸೊ ದಯವಿಟ್ಟು ಚಾಂದಿನಿ ಬಂದು ಕೊಡಬೇಕು ಅಂತ ಕೇಳ್ಕೊತೀನಿ. ಎಪಿಸೋಡ್ ಕೊನೆಯಲ್ಲಿ ನನ್ನ ಮುತ್ತಿನಂಥ ಮಾತುಗಳನ್ನ ಕೇಳೋದಕ್ಕೆ ನೀವೆಲ್ಲ ಕಾಯ್ತಾನೆ ಇರ್ತೀರಾ. ನನ್ನ ಮಾತು ಇಷ್ಟೇ, ಸಂಸಾರ ಅನ್ನೋದು ಹಾಲಿನ ಥರ. ಜಾಸ್ತಿ ಕುದಿಸಿದ್ರೆ ಉಕ್ಕೋಗುತ್ತೆ,
ಕುದಿಸ್ದೇ ಇದ್ರೆ ಒಡೆದೋಗುತ್ತೆ. ಸೊ ಅವಾಗವಾಗ ಬ್ಯಾಲೆನ್ಸ್ ಮಾಡಿ ಫ್ರಿಜ್ಜಲ್ಲಿ ಕೂಲಾಗಿ ಇಟ್ಬಿಟ್ಟು ಓಕೆ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್.